ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ದಿವ್ಯ ರಘುನಾಥ್. ಏನು ಸಂಜು ಮತ್ತು ನಾನು ಧಾರಾವಾಹಿ ಶೂಟಿಂಗ್ ಸಂದರ್ಭದಲ್ಲಿ ಪ್ರಥಮ್ ಹಾಗೂ ಭುವನ್ ಕಿತ್ತಾಡ್ಕೊಂಡಿದ್ದಾರೆ. ಈ ವಿಚಾರವಾಗಿ ಏನು ಮಧ್ಯಾಹ್ನ ಸಂಜನಾ ಕೂಡ ಸ್ಪಷ್ಟನೆ ನೀಡಿದ್ರು, ಪ್ರಥಮ್ ಕೂಡ ಸ್ಪಷ್ಟನೆ ನೋಡಿದ್ರು. ಇನ್ನು ಈ ವಿಚಾರವಾಗಿ ಭುವನ್ ಅವ್ರು ಏನ್ ಹೇಳ್ತಾರೆ ಬನ್ನಿ ಭುವನ್ ಅವ್ರನ್ನೇ ಮಾತಾಡ್ಸೋಣ ನೇರ ಸಂಪರ್ಕದಲ್ಲಿ. ಎಸ್ ಭುವನ್ ಅವರೇ, ಈಗ ಸಂಪೂರ್ಣವಾಗಿ ಏನಾಯ್ತು ಎಕ್ಸಾಕ್ಟ್ ಆಗಿ ಅನ್ನೋದನ್ನ ವಿವರಿಸಕ್ಕೆ ಹೇಳಕ್ಕಾಗತ್ತಾ ಈಗ? ನಮಸ್ತೆ. ಆ್ಯಕ್ಚುಲಿ ನಾನು ಈ ಶೋ ಒಪ್ಕೊಳ್ಳುವಾಗ ಈ ಪ್ರಥಮನ ಮನುಷ್ಯ ಇದ್ದರೆ ನಾನು ಒಪ್ಕೊಳ್ಳಲ್ಲ ಅಂತ ಹೇಳಿದ್ದೆ. ಸೊ ಸಿನ್ಸ್ ಇಟ್ ವಾಸ್ ಅ ಚಾನಲ್ ಕಮಿಟ್ಮೆಂಟ್, ನಾನು ಮಾಡಲೇಬೇಕಾಯಿತು. ಆ್ಯಂಡ್ ಇಂಥ ಮನುಷ್ಯನ ಜೊತೆ ಮಾಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಆ್ಯಂಡ್ ನನಗೆ ಜೀವನದಲ್ಲಿ ಕಾಂಪ್ಲಿಕೇಶನ್ಸ್ ಇಷ್ಟ ಇಲ್ಲಮ್ಮ. ಸೊ ಐ ಟ್ರೈ ಟು ಅವಾಯ್ಡ್, ಬಟ್ ಆಗಿಲ್ಲ. ಬಟ್ ಏನಾಯಿತು ಅಂತಂದರೆ ಇವರು ಡೇ ಬೈ ಡೇ ನನ್ನನ್ನು ಸೆಟ್ಟಲ್ಲಿ ಇನ್ಸಲ್ಟ್ ಮಾಡ್ತಾನೇ ಹೋಗ್ತಾ ಇದ್ದ, ನನ್ನ ಬಗ್ಗೆ ಕೆಟ್ಟದಾಗ ಮಾಡ್ತಾನೇ ಇದ್ದ, ಡೈಲಾಗ್ಸ್ ತಗೊಳ್ಳೋದ್ರಲ್ಲಿ ತುಂಬ ಚೀಪಾಗಿ ನನ್ನ ಬಗ್ಗೆ ಮಾತಾಡ್ತಾ ಇದ್ದ. ಆ್ಯಂಡ್ ಎಲ್ಲಿ ಹೋದ್ರೂ ಏನೋ ಒಂದು ಟಾಂಟ್ ಕೊಡ್ತಾನೆ ಇದ್ದ. 2.5 ತಿಂಗಳು ನಮ್ಮ ಶೋಗೆ ಪ್ರಾಬ್ಲಮ್ ಆಗಬಾರ್ದು, ತುಂಬ ದೊಡ್ಡ ಶೋ ಇದು ಅಂತ ಹೇಳ್ಕೊಂಡು ನಾನು ಸುಮ್ಮನಿದ್ದೆ. ಆ್ಯಂಡ್ ಈ ಶೂಟಿಂಗ್ ಮುಗಿಯೋಷ್ಟರಲ್ಲಿ ಏನೋ ನನಗೆ ತುಂಬಾ ಟಾರ್ಚರ್ ಕೊಟ್ಟ. ನೆನ್ನೆ ವಾಸ್ ದ ಲಾಸ್ಟ್ ಡೇ ಆಫ್ ಶೂಟು. ನಿನ್ನೆ ನಂದು ಲಾಸ್ಟ್ ಡೇ ಶೂಟ್ದು. ಬೆಳಿಗ್ಗೆ ಒಂದು ಶಾಟ್ ಇತ್ತು, ಸಂಜನಾ ಮತ್ತು ಪ್ರಥಮ್ ಅವರು ಒಂದು ಶಾಟು. ಸಂಜನಾ ಅವರು ಅವ್ರ ಕೈ ಮೇಲೆ ಕೈ ಇಡಬೇಕು, ಅವ್ರು ಕೈ ಇಡ್ತಾ ಇರಲಿಲ್ಲ. ನಾನು ಎಂಟ್ರಾದಾಗ ಕೈ ಇಡ್ತಾ ಇರಲಿಲ್ಲ. ನಾನು ಹೇಳಿದೆ, ಸಂಜನಾ ಕೈ ಇಡಮ್ಮ, ಏನಕ್ಕೆ ಶಾರ್ಟಲ್ಲಿ ಚೆನ್ನಾಗಿ ಕಾಣಿಸಲ್ಲ ಅಂತ. ಇವನ್ ಬಾಯಿ ತೆಗೆದು ತುಂಬ ಕೆಟ್ಟದಾಗ ಮಾತಾಡ್ಬಿಟ್ಟ. ಯೂಸ್ ಲೈಕ್, ಏನ್ರಿ ನೀವು ಹೊರಗಡೆ ಎಲ್ಲ ಕೈ ಬಿಡಿಸ್ಕೋತೀರಾ, ಭುವನ್ ಕೈ ಬಿಡ್ತಾನೆ, ಯಾರ್ಯಾರು ಕೈ ಬಿಡ್ತಾರೆ, ನಾನು ಸೆಟ್ಟಲ್ಲೂ ಕೈ ಬಿಡಬಾರ್ದ ನಿಮಗೆ ಅಂತ ಅಶ್ಲೀಲವಾಗಿ ಮಾತಾಡ್ದ. ನಂಗೆ ತುಂಬ ಬೇಜಾರಾಯಿತು. ಒಂದು ಹೆಣ್ಣು ಬಗ್ಗೆ ದಯವಿಟ್ಟು ಹೀಗೆ ಮಾತಾಡಬೇಡಿ ಅಂತ ಹೇಳಿ ನಾನು ಅಲ್ಲಿಂದ ಹೊರಟು ಬಂದೆ. ಆ್ಯಂಡ್ ಇದೇ ಥರ ಹಿ ವಾಸ್ ಗೋಯಿಂಗ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್. ಇಡೀ ದಿವಸ ನಂಗೆ ಟಾರ್ಚ್ ಕೊಡ್ತಾ ಇದ್ದ. ಆ್ಯಂಡ್ ಅಲ್ಲಿ ಬಂದು ಲಾಸ್ಟಿಗೆ ಮಧ್ಯಾಹ್ನ ಊಟ ಮಾಡ್ತಾಯಿದ್ದೆ. ಊಟ ಮಾಡ್ತಿರುವಾಗ ಪೀಪ್ ಮಾಡಿ ನೋಡ್ದ, ಕೈಯಲ್ಲಿ ಏನೋ ಅಸಹ್ಯ ಸಿಂಬಲ್ ತೋರಿಸ್ದೆ, ಹಿಂಗೆಲ್ಲ ಮಾಡುವಂತೇನೋ. ನಾನು ಸುಮ್ಮನೆ ಇಗ್ನೋರ್ ಮಾಡಿದೆ. ಅದಾದಮೇಲೆ ಸಾಯಂಕಾಲ ನಾನು ಸಂಜನಾ ಸ್ಕ್ರಿಪ್ಟ್ ನೋಡ್ಕೋತಾ ಇದ್ವಿ ಮೇಕಪ್ ರೂಮಲ್ಲಿ ಕೂತ್ಕೊಂಡು. ಒಂದು ಶಾರ್ಟ್ ಇದೆ, ಹೊರಗೆ ಬಂದೆ, ನೋಡಿದ್ರೆ ಇವನು ಪೀಪ್ ಮಾಡ್ತಾ ಕೂತಿದ್ದಾನೆ, ಹಿಂಗೆ ನೋಡ್ತಾ ಕೂತಿದ್ದಾನೆ. ನಾನು ಹೇಳಿದೆ, ಏನು ಅರ್ಥ ಹಿಂಗೆಲ್ಲ ಪೀಪ್ ಮಾಡ್ತಾ ಇದ್ದೀರಲ್ಲ, ಇದು ನಿಮ್ಮ ಮಾನ ಮರ್ಯಾದೆ ಅಂತ ಹೇಳಿದೆ. ಏನೋ ಪಯ್ಯ ಅಂತೆಲ್ಲ ಬೈದ ನನಗೆ. ಅದಾದಮೇಲೆ ನಾನು ಹೇಳಿದೆ, ನೋಡಿ ಗಂಡ್ಸು ಹಿಂಗೆ ಮಾಡಲ್ಲ, ಹಿಂಗೆಲ್ಲ ಅಸಹ್ಯವಾಗಿ ಗಂಡ್ಸು ನೋಡೋದೆಲ್ಲ ಮಾಡಲ್ಲ, ಚೆನ್ನಾಗಿರಲ್ಲ, ಹಿಂಗೆಲ್ಲ ಮಾಡಬೇಕು ಅಂತ ತಿರುಗಾ ಮಾತಾಡ್ತೀನಿ. ರೌಂಡ್ ಹಾಕಿ ನಿಮಗೆಲ್ಲ ಗೊತ್ತಿರುತ್ತೆ ಅಂತ ಇತಿಹಾಸ ಹೆಂಗೆ ಮಾತಾಡ್ತಾ ಇದ್ದ ಅಂತ ಅದೇ ಥರ ಮಾತಾಡ್ತೀನಾಗ 1 ವಾರ್ನಿಂಗ್ ಕೊಟ್ಟೆ, 2 ವಾರ್ನಿಂಗ್ ಕೊಟ್ಟೆ, 3 ವಾರ್ನಿಂಗ್ ಕೊಟ್ಟೆ, ಪುನಃ 2 ವಾರ್ನಿಂಗ್ ಕೊಟ್ಟೆ, 3 ವಾರ್ನಿಂಗ್ ಕೊಟ್ಟೆ. ಪುನಃ ಬಂದು ಕೆರಳಿಸ್ತಾ ಇದ್ದ, ನನ್ನ ಕಿವಿ ಹತ್ರ ಬಂದು ಕಿರ್ಚೋದೆಲ್ಲ ಮಾಡ್ತಾ ಇದ್ದ. ನಾನವನು ದೂಕ್ತೆ, ನೆಲಕ್ಕೆ ಬಿದ್ದವನೇ ಎದ್ದುಬಿಟ್ಟು ನನ್ನ ತೊಡೆಗೆ ತುಂಬ ಜೋರಾಗಿ ಕಚ್ಚಿಬಿಟ್ಟ. ಐ ಹ್ಯಾಡ್ ಅ ಡೀಪ್ ವೂಂಡ್. ಪ್ಯಾಂಟೆಲ್ಲ ಹರಿದೋಯ್ತು, ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಆ್ಯಂಡ್ ನಾನು ಪ್ಯಾಂಟ್ ಹಿಂಗೆ ಹಿಡ್ಕೊಂಡು ಎಸ್ಕೇಪ್ ಆಗಿ ಟ್ರೈ ಮಾಡ್ತೀನಿ. ಅವ್ನು ಬಿಡ್ತಾ ಇಲ್ಲ. ಏನಕ್ಕೆ ನಾನು ಅವನ್ನ ಪುಷ್ ಮಾಡ್ತಾ ಇದ್ದಂಗೆ ಎಲ್ಲರೂ ಬಂದು ನನ್ನ ಹಿಡ್ಕೊಬಿಟ್ರು, ಸರ್ ಏನು ಮಾಡಬೇಡಿ ಅಂತ. ಅದಕ್ಕೆ ಅದನ್ನ ಅಡ್ವಾಂಟೇಜ್ ಆಗಿ ತೊಗೊಂಡು ಅವ್ನು ಕಚ್ಚಿಬಿಟ್ಟ ನನಗೆ. ಆ್ಯಂಡ್ ನಾನು ಪ್ಯಾಂಟ್ ಚೇಂಜ್ ಮಾಡೋಕ್ಕೆ ಹೋದೆ, ಬಿಕಾಸ್ ನನ್ನ ಇನ್ನೋವೇರ್ಸ್ ಎಲ್ಲ ಕಾಣಿಸ್ತಾ ಇತ್ತು ಅಂತ. ಆ್ಯಂಡ್ ಆವಾಗ ಅವನು ಎಲ್ಲಿಗೋ ಮಾಯ ಆಗಿಬಿಟ್ಟ. ಆ್ಯಂಡ್ ನನ್ನನ್ನು BGS ಇಂಟರ್ನ್ಯಾಷನಲ್ ಹಾಸ್ಪಿಟಲ್ ಕರ್ಕೊಂಡು ಹೋದರು. ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು. ಆ್ಯಂಡ್ ಡೀಪ್ ವೂಂಡ್ ಇದೆ, ಮಸಲ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರು. ಸೊ ಇಂಜೆಕ್ಷನ್ಸ್ ಕೊಟ್ಟಿದ್ದಾರೆ, ಇನ್ನು 6 ಇಂಜೆಕ್ಷನ್ಸ್ ನಾನು ತೊಗೋಬೇಕು. ಆ್ಯಂಡ್ ಡ್ರೈ ಆಗದಿದ್ದರೆ ಸೂಚಸ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ಇಷ್ಟು ನಡೀತಮ್ಮ. ಭುವನ್ ಅವರೇ, ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಕಚ್ಚಿರೋ ಗುರುತು. ನಿಜಕ್ಕೂ ಒಂದು ರೀತಿ ನಂಬಿಲ್ಲ. ಅಂದ್ರೆ ಪ್ರಥಮ್ ಹೇಳ್ತಾ ಇದ್ರು ನಾಯಿ ಕಚ್ಚಿದೆ, ಅದ್ ಕಚ್ಚಿದೆ, ಇದ್ ಕಚ್ಚಿದೆ ಅಂತ. ಅದ್ ನಿಜಕ್ಕೂ ನಾಯಿ ಕಚ್ಚಿರೋ ರೀತಿ ಇಲ್ಲ. ಪ್ರಥಮ್ ಅವರು ಈ ರೀತಿ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಅವರು 110 ದಿನ ಏನು ಬಿಗ್ ಬಾಸ್ ಮನೇಲಿದ್ರು, ಬಿಗ್ ಬಾಸ್ ಮನೆಯಿಂದ ಬಂದ ನಂತರ ಅವ್ರಲ್ಲಿ ಯಾವುದೇ ರೀತಿ ಬದಲಾವಣೆಯನ್ನು ನೀವು ಕಂಡ್ಲಿಲ್ವಾ ಅಂತ? ಇಲ್ಲ, ಹೀಸ್ ಬಿಕಮ್ ಮೋರ್ ಆರೋಗೆಂಟ್. ಹೀಸ್ ಬಿಕಮ್ ಒಂಥರ ಹೆಂಗೆ ಅಂತಂದರೆ, ನಾನು ಜೀವನದಲ್ಲಿ ಏನೋ ಗೆದ್ದುಬಿಟ್ಟಿದ್ದೀನಿ, ನನಗಿಂತ ದೊಡ್ಡವ್ರು ಯಾರೂ ಇಲ್ಲ, ಯಾರೂ ನನಗೆ ಏನು ಮಾಡೋ ಇಂಥ ಒಬ್ಬ ಮನುಷ್ಯ ಬಿಗ್ ಬಾಸ್ ಅನ್ನುವಂಥ ಒಂದು ದೊಡ್ಡ ಶೋನ ಗೆಲ್ಲೋದೇ ಒಂದು ದೊಡ್ಡ ವಿಪರ್ಯಾಸ. ಈ ಖಂಡಿತ ಆಗಬಾರ್ದಾಗಿತ್ತು. ಆ್ಯಂಡ್
ನನಗೆ ತುಂಬ ಬೇಜಾರಿದೆ, ಅವತ್ತಿಂದಾನೇ ನನಗೆ ಬೇಜಾರಿದೆ. ಆ್ಯಂಡ್ ವಿ ಸೆಟ್ಟಿಂಗ್ ಅ ವೆರಿ ರಾಂಗ್ ಎಕ್ಸಾಂಪಲ್. ನಾವು ಸೊಸೈಟಿಗೆ ತುಂಬ ಒಂದು ಕೆಟ್ಟ ಎಕ್ಸಾಂಪಲ್ನ ಕೊಡ್ತಾ ಇದ್ದೀವಿ. ಒಬ್ಬ ಸೈಕೋಪಾತ್ ಥರ ಆಡೋನು, ಒಬ್ಬ ಹುಚ್ಚನ್ ಥರ ಆಡೋನು, ಒಬ್ಬ ಸುಸೈಡ್ ಮಾಡ್ಕೊಳ್ಳೋನು, ಒಬ್ಬ ಮನುಷ್ಯನ ತೊಡಗಿ ಕಚ್ಚೋನು, ಆ್ಯಂಡ್ ಹೆಣ್ಣು ಮಕ್ಕಳ ಬಗ್ಗೆ ಒಂಚೂರು ರೆಸ್ಪೆಕ್ಟ್ ಇಲ್ಲದವನು, ಹಿರಿಯರ ಬಗ್ಗೆ ಒಂಚೂರು ರೆಸ್ಪೆಕ್ಟ್ ಇಲ್ಲದವನು, ಸುಳ್ಳು ಹೇಳೋನು, ಮ್ಯಾನಿಪುಲೇಟ್ ಮಾಡೋನು, ಇಂಥವನು ಒಂದು ಶೋನ ಗೆಲ್ಲಬಹುದು, ಇಂಥವನ್ನ ಸೊಸೈಟಿ ಆಕ್ಸೆಪ್ಟ್ ಮಾಡುತ್ತೆ ಅನ್ನೋದು ಇದು ವಿಪರ್ಯಾಸ. ಓಕೆ ಭುವನ್, ಈಗ ಏನ್ ಪ್ರಥಮ್ ಅವ್ರು ಹೇಳ್ತಾ ಇದ್ರು, ಭುವನ್ ತುಂಬಾ ಸೈಲೆಂಟ್ ಅಂತ ನೀವೆಲ್ಲ ಇಡೀ ಕರ್ನಾಟಕ ಜನತೆ ನಂಬಿದಿರಾ. ಅಂಡ್ ಅಫ್ ಕೋರ್ಸ್ ಯು ಆರ್ ಅ ಸೈಲೆಂಟ್ ಪರ್ಸನ್, ಯು ಡೋಂಟ್ ಗೆಟ್ ಇನ್ ಟು ಕಾಂಟ್ರವರ್ಸೀಸ್, ಅದರೆಲ್ಲ ಆ ವ್ಯಕ್ತಿ ಅಲ್ಲ ನೀವು ಭುವನ್ ಅವರು. ಆದ್ರೆ ಪ್ರಥಮ್ ಹೇಳ್ತಾ ಇದ್ರು ಅವ್ರು ಸೈಲೆಂಟ್ ಮೂಲಕನೇ ಎಲ್ಲರನ್ನೂ ಮೋಸ ಮಾಡಕ್ಕೆ ಪ್ರಯತ್ನ ಪಡ್ತಾರೆ ಅಂತ. ನಾನು ಶೋನ ಒಪ್ಕೊಳ್ಳೋದಕ್ಕಿಂತ ಮುಂಚೆನೇ ಹೇಳಿದೆ, ನಾನು ಪ್ರಥಮ್ ಬಿದ್ದರೆ ಶೋನ ಮಾಡೋದಿಲ್ಲ ಅಂತ. ಬಟ್ ವಿ ಹ್ಯಾಡ್ ಅ ಚಾನಲ್ ಕಮಿಟ್ಮೆಂಟ್, ಆದ್ದರಿಂದ ನಾನು ಮಾಡಲೇಬೇಕಾಯಿತು. ಆ್ಯಂಡ್ ಈ 2.5 ತಿಂಗಳಲ್ಲಿ ಶೂಟಲ್ಲಿ ನನಗೆ ತುಂಬಾ ನನ್ನ ಹೀಯಾಳಿಸ್ಬಿಟ್ಟ, ಇನ್ಸಲ್ಟ್ ಮಾಡ್ದ, ತುಂಬಾ ಟಾರ್ಚರ್ ಮಾಡಿಬಿಟ್ಟ. ಆ್ಯಂಡ್ ನಾನು ಶೋಗೆ ತೊಂದರೆ ಆಗಬಾರ್ದು, ಇಟ್ಸ್ ಬಿಗ್ ಶೋ, ತುಂಬ ಖರ್ಚು ಮಾಡಿದ್ದಾರೆ. ಆ್ಯಂಡ್ ನಾನು ಚಾನಲ್ಗೆ ಮಾತು ಕೊಟ್ಟಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ಅವನು ಏನು ಹೇಳಿದ್ರು ಹೇಳಿಸ್ಕೊಂಡು ಎಲ್ಲರ ಮುಂದೆ ಇನ್ಸಲ್ಟ್ ಆದರೂ ಕೂಡ ನಾನು ಸುಮ್ಮನೆ ಇದ್ದೆ. ಆ್ಯಂಡ್ ನಿನ್ನೆ ವಾಸ್ ದ ಲಾಸ್ಟ್ ಡೇ ಆಫ್ ಶೂಟ್. ಅದು ಅವನಿಗೆ ಗೊತ್ತಿತ್ತು, ಇನ್ನೇನು ನೀವು ಸಿಗಲ್ವೋ ಅಂತ, ಏನೋ ನನಗೆ ಏನು ಅಂತ ಗೊತ್ತಿಲ್ಲ, ತುಂಬ ಕೆಟ್ಟದಾಗಿ ಬಿಹೇವ್ ಮಾಡ್ದ. ಬೆಳಿಗ್ಗೆ ಫಸ್ಟ್ ಶಾರ್ಟಲ್ಲೇ ಬಂದು ಸಂಜನಾ ಅವ್ರ ಕೈ ಮೇಲೆ ಕೈ ಇಡಬೇಕು ಅಂತ ಒಂದು ಶಾರ್ಟ್ ಇತ್ತು. ಆ ಶಾರ್ಟಲ್ಲಿ ಅವ್ರ ಕೈ ಇಡ್ತಾ ಇರಲಿಲ್ಲ ಕರೆಕ್ಟಾಗಿ ಸಂಜನಾ ಅವರು. ನಾನು ಸಂಜನಾ ಅವ್ರ ಹೋಗ್ಬಿಟ್ಟು ಹೇಳಿದೆ, ಸಂಜು ಕೈ ಇಡಮ್ಮ, ಇದು ಸೀನು ಚೆನ್ನಾಗಿರಲ್ಲ ಅಂತ. ಇವರು ಎತ್ತಿದ ಬಾಯಿಗೆ, ಏನ್ರಿ ನೀವು ಹೊರಗಡೆ ಎಲ್ಲ ಕೈ ಬಿಡಿಸ್ಕೋತೀರಾ, ಬೋನ್ ಕೈ ಬಿಡ್ತಾನೆ ನಿಮಗೆ, ಇಲ್ಲಿ ನಾನು ಸೆಟ್ಟಲ್ಲೇ ಕೈ ಬಿಡಬಾರ್ದು ನಿಮಗೆ ಅಂತ ಅಶ್ಲೀಲವಾಗಿ ಮಾತಾಡ್ದ. ನನಗೆ ತುಂಬ ಬೇಜಾರಾಯಿತು. ಶಾರ್ಟ್ ರೆಡಿ ಇದ್ದು ಎಲ್ಲರ ಮುಂದೆ ಅವ್ರು ಹೀಗೆ ಮಾತಾಡಿದ್ರು. ಯಾವ ಹೆಣ್ಣು ಮಗು ಬಗ್ಗೆನೂ ಇವ್ರು ಹೀಗೆ ಮಾತಾಡಬಾರ್ದು, ಅದನ್ನು ನಾನು ಮಾತಾಡಬೇಡ ಆ ಥರ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದೆ. ಅದಾದಮೇಲೆ ಕೂಡ ಟಾಂಟ್ಗಳ ಮೇಲೆ ಟಾಂಟ್ಗಳು ಕೊಡ್ತಾ ಇದ್ದಾರೆ. ಹೋದರೂ ಕೂಡ ನಾನು ಹಿಂದೆ ಬರೋದು, ಟಾಂಟ್ಗಳು ಕೊಡೋದು, ಅವನೊಂದು ಅಸಹ್ಯ ರೀತಿ ಇದೆ. ಅವ್ನು ನಮ್ಮನ್ನು ನೋಡ್ಕೊಂಡು ಮಾತಾಡೋದು, ನಾವಲ್ಲಿ ಹೋಗ್ತಾ ಇದ್ರೆ ಇಲ್ಲೇ ಮಾತಾಡ್ಕೊಳ್ದೆ, ಅದು ಇದು ಅಂತೆಲ್ಲ ಮಾತಾಡ್ಕೊಳ್ದು, ಆ ಥರ ಅಸಹ್ಯ ಮಾಡ್ತಾ ಇದ್ದ. ಊಟ ಮಾಡ್ತಿರುವಾಗ ಬಂದು ಪೀಪ್ ಮಾಡಿ ನೋಡ್ತಾ ಇದ್ದ, ಮಾಡಿ ನಮ್ಮ ಕೈ ಸನ್ನೆ ಮಾಡ್ತಾ ಇದ್ದ, ಅಸಹ್ಯವಾಗಿ ಕೈ ಸನ್ನೆ ಮಾಡ್ತಾ ಇದ್ದ, ಹಿಂಗೆ ಮಾಡು ಹಂಗೆ ಮಾಡು ಅಂತೆಲ್ಲ. ನಾನು ಇಗ್ನೋರ್ ಮಾಡಿದೆ. ಅದಾದಮೇಲೆ ಅರೌಂಡ್ 4 o'clockಗೆ ಬಂದು ನಾನು ಸಂಜನಾ ಮೇಕಪ್ ರೂಮಲ್ಲಿ ಕೂತ್ಕೊಂಡು ಡೈಲಾಗ್ ರಿಹರ್ಸಲ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ಶಾಟ್ ನಮ್ದಿತ್ತು. ಇವನು ಪೀಪ್ ಮಾಡ್ತಾ ಇದ್ದಾನೆ, ಹೊರಗಡೆಯಿಂದ ಇಳಕ್ಕೆ ನೋಡ್ತಾ ಇದ್ದಾನೆ, ನನಗೆ ಗೊತ್ತಿಲ್ಲ. ನಾನು ಡೈರೆಕ್ಟರ್ ಹತ್ರ ಏನೋ ಡೌಟ್ ಇತ್ತು ಅಂತ ಸಡನ್ ಡೋರ್ ಓಪನ್ ಮಾಡಿ ಹೊರಗಡೆ ಬರೋಕ್ಕೆ ಹೋಗ್ತಾ ಇದ್ದೀನಿ. ಇವ್ನು ಪೀಪ್ ಮಾಡ್ತಾ ಇರೋದನ್ನ ನೋಡಿ ನಾನು ಕೇಳಿದೆ, ಏನು ನೀವು ಮಾನ ಮರ್ಯಾದೆಯಲ್ವ ಹಿಂಗೆ ಪೀಪ್ ಮಾಡ್ತಾ ಇದ್ದೀರಲ್ಲ ಅಂತ, ಏನು ಅಸಹ್ಯ ಅಂತ ಹೇಳಿದೆ. ತುಂಬ ಕೆಟ್ಟ ಭಾಷೆಯಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಅವ್ರು ಮಾಮೂಲಿ ಹಿಂಗೆ ಬಿಗ್ ಬಾಸ್ ಎಲ್ಲ ಮಾತಾಡ್ತಿದ್ರು ಆ ಥರ. ಆ್ಯಂಡ್ ನಾನು ಹೇಳಿದೆ, ನೋಡಿ ಗಂಡಸರಾದವರು ಈ ಥರ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರಲ್ಲ ಪ್ರತಾಪ್, ದಯವಿಟ್ಟು ಹೀಗೆಲ್ಲ ಮಾಡಬೇಡಿ, ನನಗೆ ಇಷ್ಟ ಆಗಲ್ಲ ಅಂತ. ತುಂಬ ಅಶ್ಲೀಲವಾದ ಪದಗಳನ್ನೆಲ್ಲ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ನನಗೆ ತುಂಬ ಬೇಜಾರಾಯಿತು. ಒಂದ್ಸಲ ವಾರ್ನಿಂಗ್ ಕೊಟ್ಟೆ, ದಯವಿಟ್ಟು ಪ್ರಥಮ್ ಹೀಗೆ ಮಾಡಬೇಡಿ ಅಂತ. 2ನೇ ಸಲ ವಾರ್ನಿಂಗ್ ಕೊಟ್ಟೆ ಎಲ್ಲರ ಮುಂದೆ. ನಾನು ಹೇಳಿದೆ, ನೋಡಿ ಎಲ್ಲರೂ ಇದ್ದಾರೆ, ಎಲ್ಲರೂ ಮುಂದೆ ನಿಮಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಮಾಡಬೇಡಿ ಈ ಥರ ಅಂತ. ಪುನಃ 3rd ಟೈಮ್ ಮಾಡಿದ್ರು. 4th ವಾರ್ನಿಂಗ್ ಕೊಡೋಷ್ಟರಲ್ಲಿ ಕಿವಿ ಹತ್ರ ಬಂದ್ಬಿಟ್ಟು ಏನೇನೋ ಕಿರ್ಚಕ್ಕೆಲ್ಲ ಶುರು ಮಾಡಿದ್ರು. ಅವ್ರ ಸ್ಟೈಲ್ ಹಿಂಗೆಲ್ಲ ಮಾಡಿಕೊಂಡು ನಾನು ದೂಕಿದೆ ಅವ್ರನ್ನ. ದೂಕಿದಾಗ ಬಿದ್ದವರೇ ಎದ್ದಂಗೆ ನನ್ನ ತೊಡೆ ಕಚ್ಚಿಬಿಟ್ರು. ಡೀಪಾಗಿ ನನ್ನ ತೊಡೆ ಕಚ್ಚಿದ್ರು. ಪ್ಯಾಂಟ್ ಹರಿದೋಯ್ತು, ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಒಳಗಡೆ ಹೋಗಿ ನಾನು ಅಲ್ಲಿಂದ BGS ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. 110 ದಿನ ಮನೆ ಬಿಗ್ ಬಾಸ್ ಮನೇಲಿ ಇದ್ರು. ಅವ್ರ ಬಗ್ಗೆ ಹೇಳ್ತಾ ಇದ್ರು, ನನ್ನ ಹೆಣ್ಮಕ್ಳ ಜೊತೆ ಜಗಳ ಆಡಲ್ಲ, ನನ್ನ ಹೆಣ್ಮಕ್ಳನ್ನ ಬಯಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಈಗ ಯಾಕಂತೆ ಹೆಣ್ಮಕ್ಳ ಮೇಲೆ ಈ ರೀತಿ ವರ್ತನೆಯನ್ನ ತೋರಿಸ್ತಾ ಇರೋದು? ಏನು ಗೊತ್ತಾ, ನೀವು ನೋಡಿದ್ರೆ ಬಿಗ್ ಬಾಸ್ ಮನೆಯಲ್ಲೇ ಅವರು ತುಂಬ ಕೆಟ್ಟದಾಗಿ ಹೆಣ್ಮಕ್ಳ ಜೊತೆ ಮಾತಾಡ್ತಿದ್ರು. ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ. ಹಿರಿಯರೇ ಆಗಿರಲಿ ಹೆಣ್ಮಕ್ಳೇ ಆಗಿರಲಿ ತುಂಬ ಕೆಟ್ಟದಾಗಿ ತೋರಿಸ್ತಾ ಇದ್ರು. ಆ್ಯಂಡ್ ಬಿಗ್ ಬಾಸಲ್ಲಿ 24 ಅವರ್ಸಲ್ಲಿ ನೀವು ನೋಡೋದು ಬರೀ 42 minutes per day. ಸೊ ಇವನು ಮಾಡಿರೋ ಒಂದೊಂದು ರಾದಾಂತಗಳನ್ನು ನೀವು ನೋಡಿಲ್ಲ. ಅದನ್ನು ನಾವು ಮಾತ್ರ ನೋಡಿದ್ದೀವಿ. ಅಲ್ಲಿ 114 ದಿವಸ ಅಲ್ಲಿದ್ದು ನಾನು ನೋಡಿದ್ದೀವಿ. ನಾನು ಕಣ್ಣಾರೆ ಇವನು ಆಡಿದ ಆಟಗಳನ್ನೆಲ್ಲ ನೋಡಿದ್ದೀನಿ. ಸುಮಾರು ನಮ್ಮ ಕಂಟೆಸ್ಟೆಂಟ್ಸ್ ಎಲ್ಲ ನೋಡಿದ್ದಾರೆ. ಇವರು ಹೊರಗಡೆ ಬಂದು ಕೂಡ ಹಾಗೇ ಇದ್ದಾರೆ. ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡಲ್ಲ, ಅವ್ರಿಗೆ ಕೆಟ್ಟ ಚೀಪಾಗಿ ಮಾತಾಡೋದು, ಅವರ ಪ್ರೈವೇಟ್ ಪಾರ್ಟ್ಸ್ಗಳ ಬಗ್ಗೆ ಮಾತಾಡೋದು, ಅವ್ರ ಪ್ರೈವೇಟ್ ಪಾರ್ಟ್ಸ್ಗಳನ್ನ ನೋಡ್ಕೊಂಡು ಮಾತಾಡೋದು, ಇದೆಲ್ಲ ತುಂಬ ಚೀಪು. ನಾನು ಆಗಲೇ ಕೂಡ ಒಂದು ಚಾನಲ್ಗೆ ಹೇಳಿದೆ. ಓಕೆ ಭುವನ್ ಅವರೇ, ಇಷ್ಟೆಲ್ಲ ಗೊತ್ತಿದ್ರು ಕೂಡ ನೀವು ಸಂಜು ಮತ್ತು ನಾನು ಧಾರಾವಾಹಿಗಳಲ್ಲಿ ಸೀರಿಯಲ್ ನಟಿಸಕ್ಕೆ ಹೇಗೆ ಒಪ್ಕೊಂಡ್ರಿ ಅಂತ?
ಅದೇ ನಾನು ಹೇಳಿದ್ದು. ವಾಟ್ ಹ್ಯಾಪನ್ಸ್ ಈಸ್, ನಮಗೆ ಬಿಗ್ ಬಾಸ್ ಆದ್ಮೇಲೆ ಬಿಗ್ ಬಾಸ್ ಮುಗಿದ್ಮೇಲೆ ನಮಗೆ ಒಂದು ಚಾನಲ್ ನಾವು ಅಂಡ್ ಚಾನಲ್ ಕಡೆಯಿಂದ ಹೇಳಿ ನಾವು ಚಾನಲ್ ಮಾಡಿದ್ದು. ನಾನು ಫಸ್ಟಲ್ಲೇ ಹೇಳಿದ್ದೆ ನಾನು ಪ್ರಥಮ್ ಜೊತೆ ಕೆಲಸ ಮಾಡೋದಿಲ್ಲ ಅಂತ. ಬಟ್ ಸಿನ್ಸ್ ನಾವು 3 ಜನ ಇಲ್ಲದೆ ಈ ಶೋ ಆಗ್ತಾ ಇರಲಿಲ್ಲ, ಬಿಕಾಸ್ ಈ ಶೋ ಆಗ್ತಾ ಇರಲಿಲ್ಲ ಬಿಕಾಸ್ ದ ಶೋ ಇಟ್ ಸೆಲ್ಫ್ ರನ್ಸ್ ಆನ್ ಆಲ್ 3 of us. ಸೊ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರಿಂದ ನಾನು ಈ ಶೋನ ಮಾಡಿದೆ. ಆ್ಯಂಡ್ ಅಟ್ಯಾಕ್ ಅಂತ ಏನು ಆಗಿಲ್ಲ. ಆ್ಯಕ್ಚುಲಿ ಏನಾಯಿತು ಅಂತ ನಾನು ನಿಮ್ಗೆ ಕ್ಲಿಯರಾಗಿ ಹೇಳಿದೆ. ಅವರು 3-4 ಸಲ ವಾರ್ನಿಂಗ್ ಕೊಟ್ಟಾದ್ಮೇಲೆ ಕೂಡ ಅವ್ರು ಬಂದು ನನ್ನ ಕಿವಿಯಲ್ಲಿ ಕಿರ್ಚ್ಕೋತಾ ಇದ್ರು. ಅವಾಗ ನಾನು ಅವ್ರನ್ನ ದೂಕಿದಾಗ ಬಿದ್ದವ್ರು ಸಡನ್ನಾಗಿ ಬಂದು ನನ್ನ ತೊಡೆಗೆ ಕಚ್ಚಿ ಹಿಡ್ಕೊಬಿಟ್ರು. ನನ್ನ ಪ್ಯಾಂಟ್ ಹಾಗೆ ಹರಿದೋಯ್ತು, ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ನನ್ನ ಕೈಯನ್ನು ಹಿಂದೆ ಇರೋರು ಹಿಡ್ಕೊಬಿಟ್ಟಿದ್ರು, ಸರ್ ಏನು ಮಾಡಬೇಡಿ ಅಂತ. ಅದನ್ನು ಆಪರ್ಚುನಿಟಿಯಾಗಿ ತಗೊಂಡು ಅವ್ನು ಕಚ್ಚಿ ನಾ ಪ್ಯಾಂಟ್ ಚೇಂಜ್ ಮಾಡೋಷ್ಟರಲ್ಲಿ ಅವನು ಅಲ್ಲಿಂದ ಹೋಗ್ಬಿಟ್ಟಿದ್ದ. ಓಕೆ, ನಾನು ಈ ವಿಚಾರವಾಗಿ ಪ್ರಥಮ್ ಅವ್ರ ಹತ್ರ ಮಾತಾಡಿದೆ. ಅಲ್ಲ ಪ್ರಥಮ್, ಈ ರೀತಿ ಕಚ್ಚೋದು ಎಷ್ಟರ ಮಟ್ಟಿಗೆ ಸರಿ? ಎಲ್ಲರೂ ಒಂದು ಸೆಟ್ ಅಲ್ಲಿ ಒಂದು ಧಾರಾವಾಹಿಗಳಲ್ಲಿ ನಟಿಸ್ತಾ ಇದ್ರೆ ನೀವೇನ್ ಸಂದೇಶ ಕೊಡಕ್ ಹೊರಟಿದ್ದೀರಾ ಜನಗಳಿಗೆ ಅಂತ ನಾನು ಕೇಳಿದಾಗ, ಇಲ್ಲ ಮೇಡಮ್, ಅವರೇ ಹಲ್ಲೆ ಮಾಡಕ್ ಬಂದ್ರು, ಒಬ್ಬ ವ್ಯಕ್ತಿ ಹಲ್ಲೆ ಮಾಡಕ್ ಬಂದ್ರು ಕೂಡ ನಾವ್ ಯಾಕೆ ಸುಮ್ನೆ ಇರ್ಬೇಕು, ಅದಕ್ಕೆ ಈ ರೀತಿ ಗಲಾಟೆ ಆಯ್ತು, ಫಸ್ಟ್ ಶುರು ಮಾಡಿದ್ದೆ ಭುವನ್ ಅಂತ ಹೇಳಿದ್ರು. ಇದಕ್ಕೆ ನೀವೇನ್ ಹೇಳ್ತೀರಾ ಸರ್? ಬೇಸಿಕಲಿ ಪ್ರಥಮ್ ಇಸ್ ದ ಕಿಂಗ್ ಆಫ್ ಮ್ಯಾನಿಪುಲೇಷನ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅವರಿಗೆ ಯಾವುದನ್ನು ಹೆಂಗೆ ಮ್ಯಾನಿಪುಲೇಟ್ ಮಾಡಬೇಕು ಅಂತ ಗೊತ್ತು. ನೀವು ಅವ್ರ ಮುಂದೆ ಒಂದು ಮೀನನ್ನು ಇಟ್ಕೊಂಡ್ರೆ ಅವ್ರು ನಿಮಗೆ ಇದು ಮೀನಲ್ಲ ಕಪ್ಪೆ ಅಂತ ಅವರು ಪ್ರೂವ್ ಮಾಡಿ ತೋರಿಸ್ಬಿಡ್ತಾರೆ. ಅಂಥ ಮ್ಯಾನಿಪುಲೇಟಿವ್ ಮನುಷ್ಯ ಅವರು. ಸೊ ಫಸ್ಟ್ ಆಫ್ ಆಲ್, ದೇವ್ರ ದಯೆಯಿಂದ ಇದೆಲ್ಲ ನಡೆದಿದ್ದು ಬರೀ ನಾನು ಅವನಿದ್ದಾಗ ಮಾತ್ರ ಅಲ್ಲ. ಅಲ್ಲಿ ಇಡೀ ಸೆಟ್ ಇತ್ತು, ನಮ್ಮ ಇಡೀ ಟೀಮ್ ಇತ್ತು. ಸಂಜನಾ ಅವರಿದ್ದರು, ಡೈರೆಕ್ಟರ್ ಇದ್ದರು, ಅಸೋಸಿಯೇಟ್ಸ್ ಇದ್ದರು, ಕಾಸ್ಟ್ಯೂಮರ್ಸ್ ಇದ್ದರು, ನಮ್ಮ ಅಸಿಸ್ಟೆಂಟ್ಗಳಿದ್ದರು, ನನ್ನ ಡ್ರೈವರ್ ಇದ್ದರು, ಎಲ್ಲ ಅಲ್ಲಿ ಇದ್ದರು. ಎಲ್ಲರೂ ನೋಡಿದ್ದಾರೆ. ಪೊಲೀಸ್ ಅವ್ರಿಗೆ ಯಾರಿಂದ ಯಾವ ಥರ ಸತ್ಯ ತಗೋಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ಅವನು ಯಾವ ಹೆಣ್ಣುಮಕ್ಳ ಬಗ್ಗೆ ಹೇಗೆ ಮಾತಾಡಿದ್ದಾನೆ, ಯಾರ ಜೊತೆ ಹೇಗೆ ಮಾತಾಡಿದ್ದಾನೆ, ಯಾರಿಗೆ ಯಾವ ಥರ ಧಮಕಿ ಹಾಕಿದ್ದಾನೆ, ಯಾರನ್ನ ಯಾವ ಥರ ಕರೆದಿದ್ದಾನೆ ಅನ್ನೋದೆಲ್ಲ ರೆಕಾರ್ಡಿಂಗ್ಸ್ಗಳು ಇವತ್ತು ನನಗೆ ಸುಮಾರು ಜನ ಫೋನ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಆ ರೆಕಾರ್ಡಿಂಗ್ಸ್ನೆಲ್ಲ ನಾನು ಲೀಗಲ್ ಪ್ರೊಸೀಜರ್ಗಳಿಗೆ ಪೊಲೀಸರಿಗೆ ಕೊಟ್ಟಿದ್ದೀನಿ. ಅವರು ಯಾವ ಥರ ಆ್ಯಕ್ಷನ್ ತಗೋಬೇಕು ಅದನ್ನು ತಗೋತೀವಿ ಅಂತ ಹೇಳಿದ್ದಾರೆ. ಅವ್ರು ಕೇಳ್ಕೊಂಡಿದ್ದಾರೆ. ಆ್ಯಂಡ್ ಆ ವಾಯ್ಸ್ ರೆಕಾರ್ಡಿಂಗ್ಸು, ಅವನು ಮಾತಾಡಿದ್ದು ಫೋನ್ ಹೆಣ್ಮಕ್ಳ ಜೊತೆ ಮಾತಾಡಿದ್ದನ್ನೆಲ್ಲ ರೆಕಾರ್ಡಿಂಗ್ಸ್ ಇದೆ. ಅದನ್ನು ನೀವು ಕೇಳಿದಾಗ ಆ್ಯಂಡ್ ವಿಟ್ನೆಸಸ್ ಮಾತಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅವನು ಎಷ್ಟು ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಓಕೆ ಸರ್. ಆ್ಯಂಡ್ ಫಾರ್ ಆಲ್ ಕೈಂಡ್ ಇನ್ಫಾರ್ಮೇಶನ್, ಮಿಸ್ಟರ್ ಪ್ರಥಮ್ ಹೇಳ್ತಾ ಇರೋದು ನಾಯಿ ಕಚ್ಚಿದ್ದು ಅಂತ. ನಾಯಿ ಕಚ್ಚಿದ್ದು ಬೈಟ್ ಈ ಥರ ಇರಲ್ಲ. ನಾಯಿಗಳದು ಇದು ಹಲ್ಲು ಹಿಂಗಿರಲ್ಲ. ಅದನ್ನ ಅವ್ನು ಅರ್ಥ ಮಾಡ್ಕೋಬೇಕು. ಐ ಡೋಂಟ್ ಥಿಂಕ್ ಹಿ ಸೋ ಓಕೆ, ಸಹ ನಿರ್ದೇಶಕರು ಓಂಕಾರ್ ಕೂಡ ಮಾತಾಡಿದ್ರು. ಅವರು ಕೂಡ ಹೇಳ್ತಾ ಇದ್ರು, ಎಸ್ ಆ ಸಂದರ್ಭದಲ್ಲಿ ನಾನು ಕೂಡ ಅಲ್ಲಿದ್ದೆ, ಪ್ರಥಮ್ ಕಚ್ಚಿದ್ದು ಎಸ್ ನಿಜ, ಅವರಿಬ್ಬರ ನಡುವೆ ಗಲಾಟೆ ನಡೆದಿದ್ದು ನಿಜ ಅಂತ ಇದ್ರ ಬಗ್ಗೆ ಅವರು ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆದ್ರೆ ಪ್ರಥಮ್ ಮಾತ್ರ ನಾನ್ ಕಚ್ಚಿಲ್ಲ, ಅಲ್ಲಿ ನಾಯಿ ಕಚ್ಚಿತು. ಹಾಗೆ ಸಂಜನಾ ಮೇಲೂ ಕೂಡ ಅವರು ಬ್ಲೇಮ್ ಮಾಡಿದ್ರು, ತೀರಾ ಕೆಟ್ಟದಾಗಿ ಬ್ಲೇಮ್ ಮಾಡಿದ್ರು. ಸೊ ಎಲ್ಲ ಒಂದ್ ಕಡೆ ಇಷ್ಟೆಲ್ಲ ಆದಾಗ ಮುಂದೊಂದು ದಿನ ಸಾಕಷ್ಟು ಒಂದು ಸಿನಿಮಾ ರೋಲ್ ಬರ್ಬೋದು, ಅಥವಾ ಯಾವುದೋ ಒಂದು ಧಾರಾವಾಹಿ ರೋಲ್ ಬರ್ಬೋದು. ನೀವಿಬ್ರು ಮತ್ತೆ ನಟನೆಗೆ ಸಾಧ್ಯತೆ ಇಲ್ವೇ ಇಲ್ವಾ, ಏನು? ಫಸ್ಟ್ ಆಫ್ ಆಲ್, ಅವನಿಗೆ ಏನು ಹೇಳಬೇಕೋ ಅವನದನ್ನು ಹೇಳ್ಕೊತಾನೆ. ಅದು ಅವ್ರಿಗೆ ಬಿಟ್ಟಿದ್ದು. ಬಿಕಾಸ್ ನಾ ಹೇಳ್ದಂಗೆ ಅವರು ಮ್ಯಾನಿಪುಲೇಟಿವ್ ಕನ್ನಡದಲ್ಲಿ ಏನಂತಾರೆ, ಸುಳ್ಳನ್ನ ಪ್ರೂವ್ ಮಾಡೋದು, ಅದಕ್ಕೆ ಏನಂತಾರೆ, ಆ ಥರ ಅಲ್ಲ, ತಿರುಗಿಸಿ ಸುತ್ತಿ ಬಳಸಿ ಹೇಳೋದು ಅಂತಿದೆಯಲ್ಲ, ಅದರಲ್ಲಿ ಈಸ್ ಅನ್ ಎಕ್ಸ್ಪರ್ಟ್. ಆಯ್ತಾ? ಆ್ಯಂಡ್ ಅವರು ತುಂಬಾನೇ ಪಳಗ್ಬಿಟ್ಟಿದ್ದಾರೆ ಅದರಲ್ಲಿ. ಆ್ಯಂಡ್ 2-3 ಸಲ ಅವರು ಕರ್ನಾಟಕದ ಜನರನ್ನ ಹ್ಯಾಮರ್ಸಿದ್ದಾರೆ, ಕನ್ನಡಿಗರನ್ನ ಹ್ಯಾಮರ್ಸಿದ್ದಾರೆ. ಒಂದ್ಸಲ ಸುಸೈಡ್ ಇದರಲ್ಲಿ ಬಿಗ್ ಬಾಸ್ ಅಲ್ಲಿ ಒಂದು ಬೇರೆ ಥರ ಪ್ರೊಜೆಕ್ಟ್ ಮಾಡಿ ಬೇರೆ ಥರ ಜನರಿಗೆ ಅವರ ಇಮೇಜನ್ನ ಒಳ್ಳೆಯವನು ಅಂತ. ಯಾವ ಒಳ್ಳೆಯವನು ಕೂಡ ನಾನು ಒಳ್ಳೆಯವನು, ನಾನು ದೇವರಂತ ಮನುಷ್ಯ, ನಾನೇನು ಗೊತ್ತಾಗೋದಿಲ್ಲ, ಯಾರಿಗೆ ಇನ್ಸೆಕ್ಯೂರಿಟಿ ಇದೆಯೋ ಯಾರಿಗೆ ಜನರಿಗೆ ನಾನು ಇದು ಅಂತ ತೋರಿಸ್ಕೋಬೇಕಿದೆಯೋ ಅಂಥವರೇ ಮಾಡೋದು. ಇವರು ಅದನ್ನೇ ಮಾಡ್ತಾ ಇದ್ದಾರೆ. ಜನರು ಹ್ಯಾಮರ್ಸ್ಕೋತಾ ಇದ್ದಾರೆ. ಆ್ಯಂಡ್ ಸುಮಾರು ನನ್ನ ಸುತ್ತಮುತ್ತ ಇದ್ದವರೆಲ್ಲ, ಸರ್ ಇದು ಆಗಬಾರ್ದು,
ನಮ್ಮ ಕೈಯಲ್ಲಿ ಪ್ರೂಫ್ ಇದೆ ಅವ್ರು ಎಂಥ ಮನುಷ್ಯ ಅಂತ. ಅವ್ನ ಸುತ್ತಮುತ್ತ ಅವ್ನು ನಿಜವಾಗ್ಲೂ ಅವನ್ನ ನೋಡಿದವರು, ಗೆಳೆಯರೇ ಇರಲಿ, ಅವ್ರ ಜೊತೆ ಕೆಲಸ ಮಾಡೋರೇ ಇರಲಿ, ಎಲ್ರಿಗೂ ಅವನೇನು ಅಂತ ಗೊತ್ತಾಗಿ ಎಲ್ಲ ಅವನಿಂದ ದೂರ ಆಗಿದ್ದಾರೆ. ಸ್ಕ್ರೀನಲ್ಲಿ ಯಾರು ನೋಡ್ತಾ ಇದ್ದಾರೆ ಅವ್ರನ್ನ ಮಾತ್ರ ಅವ್ರು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ಅವ್ರು ಕಾಮಿಡಿ ಥರದಲ್ಲಿ ಅವರು ಏನೋ ಮ್ಯಾನೇಜ್ ಮಾಡ್ಕೊಳ್ಳೋದಿರಲಿ, ಅದನ್ನೆಲ್ಲ ಮಾಡಿ ಕನ್ನಡಿಗರನ್ನ ಅವ್ರು ಹ್ಯಾಮರ್ಸ್ತಾ ಇದ್ದಾರೆ. ಸೊ ಅದಾಗಬಾರ್ದು ಅಂತ ನಂದು. ಆ್ಯಂಡ್ ನಾನು ಫಸ್ಟ್ ಏಡ್ಗೆ ಹೋಗಿದ್ದೆ. ಫಸ್ಟ್ ಏಡ್ ಅಂತಲ್ಲ, BGS ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಅವರು ಸೂಚರ್ಸ್ ಹಾಕಬೇಕು ಅಂತ ಹೇಳಿದ್ರು. ಡೀಪ್ ವೂಂಡ್ ಇದೆ, ಮಸಲ್ ಟೇರ್ ಆಗಿದೆ ಅಂತ. ಸೊ ಅವ್ರು ಹೇಳಿದ್ರು ಲೆಟ್ ಇಟ್ ಮೈಕ್ರೋ ಸೂಚರಿಂಗ್ ಏನೋ ಮಾಡ್ತೀವಿ, ಡ್ರೈ ಆಗಲಿ, ಅದಾದಮೇಲೆ ಮೈಕ್ರೋ ಸೂಚರಿಂಗ್ ಮಾಡೋಣ, ಬಟ್ ಸ್ವಲ್ಪ ಮಾರ್ಕ್ಸ್ ಇರುತ್ತೆ, ಲೆಟ್ ಇಟ್ ಡ್ರೈ ಫಾರ್ 24 hours ಅಂತ ಹೇಳಿದ್ದಾರೆ. ಆ್ಯಂಡ್ ಇಂಜೆಕ್ಷನ್ಸ್ ಕೊಟ್ಟರು 2, ಇನ್ನೂ 6 ಇಂಜೆಕ್ಷನ್ಸ್ ತಗೋಬೇಕು ಅಂತ ನನಗೆ ಹೇಳಿದ್ದಾರೆ. ಓಕೆ ಸರ್, 110 ಬಿಗ್ ಬಾಸ್ ಮನೆಯಿಂದ ಹಿಡಿದು ಇಲ್ಲಿವರೆಗೂ ಈ ಸಂಜು ಮತ್ತು ನಾನು ಸೀರಿಯಲ್ ತನಕ ಇಲ್ಲಿವರೆಗೂ ಗಲಾಟೆ ನಡೆದಿರೋ ತನಕ ಎಲ್ಲೋ ಒಂದ್ ಕಡೆ ಇಷ್ಟೆಲ್ಲ ಗಲಾಟೆ ನಡೆದಾಗೂ ಕೂಡ ಅವರು ಸಂಜನಾ 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 ಅಂತಾನೆ ಮಧ್ಯ ತರಿಸ್ತಾ ಇದ್ರು. ಸೊ ಇದಕ್ಕೆಲ್ಲ ಕಾರಣ ಸಂಜನಾ ಅಂತ ಏನು ಪ್ರಥಮ್ ಕೂಡ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಇದು ನಿಮ್ಗೆ ಏನ್ ಅನ್ಸುತ್ತೆ ಸರ್, ಇದು ನಿಜಾನಾ? ಫಸ್ಟ್ ಆಫ್ ಆಲ್, ಒಬ್ಬ ನಾನು ಹುಚ್ಚ ಅಂತ ಯಾವತ್ತೂ ಒಪ್ಕೊಳ್ಳಲ್ಲ, ಬೇರೆಯವ್ರ ಮೇಲೆ ಹಾಕಕ್ಕೆ ನೋಡ್ತಾರೆ. ಆ್ಯಂಡ್ ಇಲ್ಲಿ ಏನಾಗಿದೆ ಅಂತಂದರೆ, ದೇರ್ ಇಸ್ ಕಾನ್ಕ್ರೀಟ್ ಎವಿಡೆನ್ಸ್ ಫಾರ್ ಎವ್ರಿಥಿಂಗ್. ಎಲ್ಲದಕ್ಕೂ ಕಾನ್ಕ್ರೀಟ್ ಎವಿಡೆನ್ಸ್ ಇರೋದ್ರಿಂದ ನನಗೆ ಕಚ್ಚಿರೋದು ಪ್ರೂಫ್ ಇದೆ. ಯಾರೋ ಒಬ್ರು ಹೇಳಿದ್ರು ಸೆಟ್ಟಲ್ಲಿ ಒಬ್ಬ ವಿಡಿಯೋ ತೆಗೆದಿದ್ದಾನೆ ಅಂತ, ಅದಿನ್ನೂ ನಮ್ಮ ಕೈಗೆ ಬಂದಿಲ್ಲ. ಅವ್ನು ಕಚ್ಚಿರೋದಿರಲಿ, ಗಾಯ ಇರಲಿ, ಅವನು ಮಾಡಿರೋದನ್ನೆಲ್ಲ ನೋಡಿರೋದ್ರಿಂದ ನನ್ನ ಬಗ್ಗೆ ಅವರಿಗೆ ಇವಾಗ ಮಾತಾಡೋದಕ್ಕೆ ಏನೂ ಇಲ್ಲ. ಆದ್ದರಿಂದ ಸುಮ್ಮನೆ ಸಂಜನನ ಮೇಲೆ ಹಾಕ್ತಾ ಇದ್ದಾರೆ. ಆ್ಯಂಡ್ ಸಂಜನಾ ವಾಸ್ ನಾಟ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ಎನಿಥಿಂಗ್. ಅವರು ಸಂಜನನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು ಕೂಡ ಸಂಜನಾ ಸುಮ್ಮನಿದ್ರು, ಅದು ತಪ್ಪು. ನಾನು ಸಂಜನನ್ ಕೂಡ ಸಾವಿರ ಸಲ ಹೇಳಿದ್ದೀನಿ, ಅವ್ರು ನಿಮ್ಮ ಬಗ್ಗೆ ಮಾತಾಡಿದಾಗ ದಯವಿಟ್ಟು ರಿಯಾಕ್ಟ್ ಮಾಡಿ, ತಪ್ಪು ನೀವು ಹಿಂಗಿರೋದು. ಅವರು ನೀವು ನನ್ನ ಪ್ರಾಪರ್ಟಿ, ನಿನ್ನನ್ನು ಎತ್ತಾಕೊಂಡು ಹೋಗ್ತೀನಿ, ನಾ ಕೈ ಬಿಡ್ತೀನಿ, ನನ್ನನ್ನು ಕೈ ಬಿಡೋಕೆ ಬಿಡಿ ಅಂತೆಲ್ಲ ನನ್ನ ಜೊತೆ ಮಾತಾಡಿದಾಗ ಒಂದು ಹೆಣ್ಣಾಗಿ ಅವ್ರು ಮಾತಾಡಬೇಕಾಗಿತ್ತು. ಅದನ್ನು ನಾನು ಹೇಳಿದ್ದೀನಿ. ಬಟ್ ಅವರು ಏನಂತಾರೆ ಅಂತಂದರೆ, ನನಗೆ ಅವ್ನ ಲೆವೆಲ್ಗೆ ಇಳಿಯೋಕ್ಕಾಗೋದಿಲ್ಲ. ಅವನ ಜೊತೆ ನಾನು ಏನು ಮಾತಾಡಿದ್ರು ಕೂಡ ಅವ್ನು ಕೆಟ್ಟದಾಗಿ ಮಾತಾಡಿ ಅಲ್ಲೇ ಮುಗಿಸ್ಬಿಡ್ತಾನೆ. ಅವನಿಗೆ ಮಾನ ಮರ್ಯಾದೆ ಇಲ್ಲ, ಅವನು 3 ಬಿಟ್ಟಿದ್ದಾನೆ, ನನಗೆ ಹಂಗಿರೋಕ್ಕಾಗೋದಿಲ್ಲ ಅಂತ ಅವರು ಹೇಳಿದ್ರು. ಸರಿ. ಆ್ಯಂಡ್ ಇವತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗಲೂ ಕೂಡ ಅವರು ಅದನ್ನೇ ಕೇಳಿದ್ರು, ಏನೋ ಇದೆಲ್ಲ ಸತ್ಯ. ನಾನು ಹೇಳಿದೆ, ಸರ್ ಇಲ್ಲಿವರೆಗೂ ಏನೇನು ನಡೆದಿದೆ, ಐ ಆಮ್ ಗಿವಿಂಗ್ ಇಟ್ ಟು ಯು ವಿತ್ ಪ್ರೂಫ್. ಏನಿದು ಪ್ರೂಫ್ ಜೊತೆ ಕೊಡ್ತಾ ಇದ್ದೀನಿ. ನಾನು ಯಾವುದನ್ನು ಬಾಯಿ ಮಾತು ಅಥವಾ ಗಾಳಿ ಮಾತ್ರ ಹೇಳ್ತಾರ, ನಿಮಗೆ ಯಾರ ಜೊತೆ ಇನ್ವೆಸ್ಟಿಗೇಷನ್ ಮಾಡ್ಕೋಬಿಡಿ ಅಂತ. ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅವ್ರಿಗೆ ಏನೇನು ಲೀಡ್ ಸಿಗಬೇಕು ಎಲ್ಲ ಲೀಡ್ ಸಿಕ್ಕಿದೆ. ಆ್ಯಂಡ್ ಇಲ್ಲಿ 2 ಪಾಯಿಂಟ್ ಇದೆ. ಒಂದು, ನನಗೆ ಪ್ರಥಮ್ಗೆ ನೋವಾಗಬೇಕು ಅಥವಾ ಪ್ರಥಮ್ಗೆ ಹರ್ಟ್ ಮಾಡಬೇಕು ಅಂತ ಯಾವ ಇಂಟೆನ್ಷನ್ನೂ ಇಲ್ಲ. ಆದರೆ ಸತ್ಯ ಏನು ಅಂತ ಜನರಿಗೆ ಗೊತ್ತಾಗಲೇಬೇಕು ಅಂತ ನನಗನ್ಸಿದೆ ಇವಾಗ. ಬಿಕಾಸ್ ಇವ್ನು ಕಚ್ಚಾದ ಮೇಲೆ ಅಟ್ಲೀಸ್ಟ್ 20-30 ಜನರು ನನಗೆ ಫೋನ್ ಮಾಡಿಬಿಟ್ಟು, ಸರ್ ನಮ್ಮ ಹತ್ರ ರೆಕಾರ್ಡಿಂಗ್ಸ್ ಇದೆ, ನಮಗೂ ಇವ್ನು ಹಿಂಗೆ ಆಮರ್ಸಿದ್ದಾನೆ ಸರ್, ಇವ್ನು ನಮ್ಗೆ ಇಷ್ಟು ಟಾರ್ಚರ್ ಕೊಟ್ಟಿದ್ದಾನೆ ಸರ್, ಇಷ್ಟೆಲ್ಲ ಅವನು ಕೆಟ್ಟದಾಗಿ ಬಿಹೇವ್ ಮಾಡಿದ್ದಾನೆ ಸರ್ ಹೆಣ್ಣುಮಕ್ಳ ಜೊತೆ, ಇಂಥ ಸ್ಕೂಲಲ್ಲಿ ಹೋಗ್ಬಿಟ್ಟು ಹಿಂಗೆ ಮಾಡಿದ್ದಾನೆ ಸರ್ ಅಂತ, ಈ ಹುಡುಗಿ ಜೊತೆ ಹಿಂಗೆ ಮಾತಾಡಿ ಹುಡುಗಿಯರು ಫೋನ್ ಮಾಡಿದ್ದಾರೆ ನನಗೆ. ರೆಕಾರ್ಡಿಂಗ್ಸ್ಗಳನ್ನ ನಾನು ಎಲ್ಲೆಲ್ಲಿ ಕೊಡಬೇಕು ಅಲ್ಲಿ ಪೊಲೀಸ್ ಅವ್ರಿಗೆ ನಾನು ಕೊಟ್ಟಿದ್ದೀನಿ. ಆ್ಯಂಡ್ ಈ ಸಲ ಇವ್ರು ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದಂತೂ ಗ್ಯಾರಂಟಿ, ಮಿಸ್ಟರ್ ಪ್ರಥಮ್ ಏನೇನೋ ಹೇಳಿ ಮ್ಯಾನಿಪುಲೇಟ್ ಮಾಡ್ತಾನೆ. ನಾನು ಮಾಡಿಲ್ಲ ಅಂತ ಹೇಳ್ತಾನೆ, ಸುಮಾರು ಜನರನ್ನ ನೀವು ಮಾತಾಡಬೇಡಿ ಅಂತ ಹೇಳ್ತಾನೆ, ಹೆದರಿಸ್ತಾನೆ. ಇದೆಲ್ಲ ಕೆಪಾಸಿಟಿ ಅವನಿಗಿದೆ, ಅವ್ನು ಮಾಡಿದ್ದಾನೆ. ಆ್ಯಂಡ್ ಮಾಡ್ದಿಲ್ದಿದ್ರೆ ಅವ್ನು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಆ್ಯಸ್ ಅ ಲೇಮ್ ಪರ್ಸನ್ ಅವ್ನು ಇಲ್ಲಿಗೆ ಬರ್ತಾ ಇಲ್ಲ. ತುಂಬ ನಟೋರಿಯಸ್ ಬ್ರೈನ್ಸ್ ಅವನಿಗಿದೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಬೀಯಿಂಗ್ ಭುವನ್, ನನಗೆ ಯಾವ ಥರದ್ದು ಪಬ್ಲಿಸಿಟಿ ಬೇಡ. ಬಿಗ್ ಬಾಸ್ ಆದಮೇಲೆ ಇಲ್ಲಿವರೆಗೂ ನಾನು ಒಂದು ಕ್ಯಾಮ್ರಾ ಮುಂದೆನೂ ಬಂದು ಇಂಟರ್ವ್ಯೂ ಕೊಟ್ಟಿಲ್ಲ, ಯಾವ ಚಾನಲ್ಗೂ ನಾನು ಬಿಗ್ ಬಾಸ್ ಆದಮೇಲೂ ಲೈವ್ ಕೊಟ್ಟಿಲ್ಲ, ನಾನು ಯಾವ ಕಾಂಟ್ರವರ್ಸಿಗೂ ಬರಲ್ಲ. ನನಗೆ ಕಾಂಟ್ರವರ್ಸಿ, ಫಸ್ಟ್ ಆಫ್ ಆಲ್ ನನಗೆ ಯಾವ ಕಾಂಟ್ರವರ್ಸಿನೂ ಇಷ್ಟ ಇಲ್ಲ, ನನಗೆ ನೆಗೆಟಿವ್ ಇದೆ ಇಷ್ಟ ಇಲ್ಲ. ಬಟ್ ನನ್ನ ಯಾವ ರೇಂಜ್ಗೆ ಎಮೋಷ್ನಲಿ ಆ್ಯಂಡ್ ಫಿಸಿಕಲಿ ನನಗೆ ಹರ್ಟ್ ಮಾಡಿದ್ದಾನೆ ಅಂತಂದರೆ, ಐ ಹ್ಯಾಡ್ ಟು ಟೆಲ್. ನನಗೆ ಅದನ್ನು ಹೇಳ್ಕೊಡದೆ ಬೇರೆ ವಿಧಿನೇ ಇರಲಿಲ್ಲ. ಆದ್ದರಿಂದ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ್ಯಂಡ್ ಇವನು ಯಾವ ಥರದ ಹೆರಾಸ್ಮೆಂಟ್ ಮಾಡಿದ್ದಾನೆ, ಯಾವ ಥರ ನನಗೆ ಇಮೋಷ್ನಲಿ ಟಾರ್ಚರ್ ಕೊಟ್ಟಿದ್ದಾನೆ, ನಾನು ಸೈಲೆಂಟ್ ಆಗಿರೋದನ್ನೇ ಅವನು ಅಡ್ವಾಂಟೇಜ್ ತೊಗೊಂಡು ಏನೇನು ನನಗೆ ಮಾಡಿದ್ದಾನೆ ಅನ್ನೋದನ್ನು ಜನರು ನೋಡಿದ್ದಾರೆ, ಸೆಟ್ಟಲ್ಲಿ ಅವರು ಮಾತಾಡಿದ್ದಾರೆ. ಆ್ಯಂಡ್ ನಾನು ಅದನ್ನು ಎಲ್ಲರೂ ಪೊಲೀಸ್ಗೂ ಹೇಳಿದ್ದೀನಿ, ಇಲ್ಲೂ ಇವತ್ತು ಹೇಳಿದ್ದೀನಿ. ಬಟ್ ನನಗೆ ಯಾವ ಥರದ್ದು ಪಬ್ಲಿಸಿಟಿ ಬೇಡ. ಇವತ್ತು ಕೂಡ ನಾನು ಚಾನಲ್ಸ್ನ ಯಾರನ್ನೂ ಕರೆದಿಲ್ಲ, ಇವತ್ತು ಬಂದರು, ನಾನು ಮಾತಾಡಿದ್ದೀನಿ ಅಷ್ಟೇ.
ಓಕೆ, ಈ ಪ್ರಕರಣ ಸಂಬಂಧಪಟ್ಟಂತೆ ಇನ್ನಷ್ಟು ವಿಚಾರಗಳಿದೆ. ಇದ್ರ ಬಗ್ಗೆ ನಾನು ನಿಮ್ಮಿಂದ ಕ್ಲಾರಿಟಿ ಪಡಿತೀನಿ. ಭುವನ್ ಸರ್, ಪ್ಲೀಸ್ ಸ್ಟೇ ವಿತ್ ಅಸ್. ನಾವು ಒಂದು ಬ್ರೇಕ್ ತಗೊಂಡು ಬೇಗ ವಾಪಸ್ ಬರ್ತೀವಿ. ಈಗ ನಮ್ಮ ಜೊತೆ ಭುವನ್ ಅವ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಭುವನ್, ಈಗ ಏನು ಈ ರೀತಿ ನಿಮ್ಗೆ ಗಾಯ ಆಗಿದೆ ಪ್ರಥಮ್ ಕಚ್ಚಿ, ಈ ವಿಚಾರವಾಗಿ ನಾವು ಪ್ರಥಮ್ ಗಮನಕ್ಕೂ ತಂದ್ರಿ. ಸೊ ಈ ಫೆಲ್ಟ್ ಫಾರ್ ದಟ್, ಅಂದ್ರೆ ನಿಜವಾಗ್ಲೂ ನಾನು ಈಗಲೇ ಭುವನ್ ಜೊತೆ ಮಾತಾಡಕ್ಕೆ ಪ್ರಯತ್ನ ಪಡ್ತೀನಿ ಅಂತ. ಒಂದ್ ವೇಳೆ ಈಗ ಪ್ರಥಮ್ ಏನಾದ್ರು ಬಂದು ನಿಮ್ಮನ್ನ ಭೇಟಿ ಆಗೋದಕ್ಕೆ ಅವಾಗ ನೀವು ಅವ್ರ ಜೊತೆ ಮಾತಾಡ್ತೀರಾ? ಏನು ಗೊತ್ತಾ, ಇಡೀ ಕನ್ನಡಿಗರನ್ನ ಹ್ಯಾಮರ್ಸ್ದವನು ನಿಮ್ಮನ್ನ ಹ್ಯಾಮರ್ಸಕ್ಕೆ ಎಷ್ಟೊತ್ತು ಹೇಳಿ ಅವನಿಗೆ ಈ ಥರ ಫೇಕ್ ಮಾಡಿ ಆರಾಮಾಗಿ ಫೇಕ್ ಮಾಡಿಬಿಡ್ತಾನಮ್ಮ ಅವನು ಇಲ್ಲಿವರೆಗೂ ನನಗೆ ಒಂದು ಕಾಲು ಮಾಡಿಲ್ಲ. ಅವನ ಹತ್ರ ನನ್ನ ನಂಬರ್ ಇದೆಯೋ ಇಲ್ವೋ ಗೊತ್ತಿಲ್ಲ, ನನ್ನ ಹತ್ರ ಅಂತ ಅವನ ನಂಬರ್ ಇಲ್ಲ. ಹೀ ವಿಲ್ ಫೇಕ್ ಯು. ಅವನಿಗೆ ಯಾವ ಸಿಚುವೇಶನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಯಾರನ್ನ ಹೆಂಗೆ ಮಾತಾಡಿಸ್ಬೇಕು, ಯಾರ ಜೊತೆ ಹೆಂಗಿದ್ರೆ ನಂದು ಯಾವ ಕೆಲಸ ಆಗುತ್ತೆ, ಯಾರ ಕಾಲಕ್ಕೆ ಬಿದ್ದರೆ ನಂದು ಯಾವ ಥರ ಕೆಲಸ ಆಗುತ್ತೆ, ಎಲ್ಲಿ ನಾನು ಹೇಗೆ ಕಾಣಿಸ್ಕೋಬೇಕು ಅನ್ನೋದೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಯೋಚನೆ ಮಾಡಿ, 2.5 ತಿಂಗಳು ಒಬ್ಬ ಮನುಷ್ಯ ಇಷ್ಟು ಕೆಟ್ಟದಾಗಿ ಒಂದು ಹೆಣ್ಣು ಜೊತೆ ಬಿಹೇವ್ ಮಾಡಿ, ಅಥವಾ ಬೇರೆ ಆರ್ಟಿಸ್ಟ್ಗಳ ಜೊತೆ ಕೆಟ್ಟದಾಗಿ ಬಿಹೇವ್ ಮಾಡಿ ಕೂಡ ಅವ್ನು ಯಾವ ನ್ಯೂಸು ಹೊರಗೆ ಬಂದಿಲ್ಲ ಅಂತಂದರೆ ಅವನು ಎಷ್ಟು ಬ್ರೈನಿ ಆಗಿರ್ಬೋದು ಅಂತ ಯೋಚನೆ ಮಾಡಿ. ಆ್ಯಂಡ್ ಜನರನ್ನ ಹೆಂಗೆ ಹೆದರಿಸಿ ಇಟ್ಟಿದ್ದಾನೆ ಅಂತಂದರೆ, ಅವನು ಫೇಸ್ಬುಕ್ಕಲ್ಲಿ ಅವನೇ ಆರೋಲ್ಡ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಬಿಟ್ಟು ಯಾರಾದರೂ ಅವನ ಬಗ್ಗೆ ಸ್ವಲ್ಪ ನೆಗೆಟಿವ್ ಹಾಕಿದ್ರೆ ತುಂಬ ಕೆಟ್ಟದಾಗಿ ಅವನೇ ರಿಪ್ಲೈ ಮಾಡೋಕ್ಕೆ ಶುರು ಮಾಡ್ಬಿಡ್ತಾನೆ. ಅವ್ನು ಬೇರೆ ಬೇರೆ ಅಕೌಂಟ್ಗಳಿಂದ ಸೆಟ್ಟಲ್ಲಿ ಇರೋಬರೋರ ಫೋನಿಂದೆಲ್ಲ ತೆಗೆದು ಅವನೇ ರಿಪ್ಲೈ ಮಾಡೋಕ್ಕೆ ಶುರು ಮಾಡ್ಬಿಡ್ತಾನೆ. ಇದನ್ನು ನಂಗೆ ಸೆಟ್ಟಿಂದ ಎಲ್ಲ ಹೇಳಿದ್ರು, ಈ ಇನ್ಸಿಡೆಂಟ್ ಆದಮೇಲೆ ಸರ್ ಹಿಂಗೆ ಮಾಡ್ತಾನೆ ಸರ್, ಅವ್ನು ಕಚ್ಚಿಡ ಸರ್ ಅಂತೆಲ್ಲ ಮಾತಾಡಿದ್ರು ಸೆಟ್ಟಲ್ಲಿ. ಸೊ ಅದೊಂದು. ಆ್ಯಂಡ್ ಅವನು ಸಂಜನಾ ಇಷ್ಟೆಲ್ಲ ಮಾಡಿದ್ದು ಅನ್ನೋದನ್ನು ಏನಕ್ಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಭುವನ್ ಅವ್ರ ಹತ್ರ ಫಿಸಿಕಲ್ ಎವಿಡೆನ್ಸ್ ಇದೆ, ಗಾಯ ಕಚ್ಚಿರೋದಿದೆ, ವಿಡಿಯೋಸ್ ಇದೆ, ಫೋಟೋ ಇದೆ, ಎಲ್ಲ ಎವಿಡೆನ್ಸ್ ಇದೆ. ಜನರೆಲ್ಲ 20-25 ಜನ ನೋಡಿದ್ದಾರೆ. ಇದನ್ನೆಲ್ಲ ಭುವನ್ ಬಗ್ಗೆ ಮಾತಾಡಿದ್ರೆ ಅವ್ರ ಹತ್ರ ಎವಿಡೆನ್ಸ್ ಇದೆ, ಏನು ಮಾಡೋಕ್ಕಾಗಲ್ಲ. ಹೇಗೋ ಒಂದು ಸ್ಕೇಪ್ ಗೋಟು ಬಲಿಕ ಬಕ್ರ ಹಿಡ್ಕೊಬಿಡೋಣ, ಸಂಜನೆ ಎನಿವೇ ಮಾತಾಡೋದಿಲ್ಲ. ಭುವನ್ ಇಷ್ಟು ದಿವಸ ಹೆಂಗೆ ಕ್ವೈಟ್ ಆಗಿದ್ದ, ಇಷ್ಟನ್ನೆಲ್ಲ ತಡ್ಕೊಂಡು ಸುಮಾರು ಜನ ಹೇಗೆ ಇವನ್ನ ಟಾರ್ಚರ್ನ ಇಷ್ಟು ದಿವಸ ತಡ್ಕೊಂಡಿದ್ದಾರೆ, ಅದೇ ಥರ ಸಂಜನೆ ಇದ್ಬಿಡ್ತಾಳೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಅವ್ರ ಮೇಲೆ ಇವಾಗ ಅಲಿಗೇಷನ್ಸ್ ಹಾಕ್ತಾ ಇದ್ದಾರೆ. ಸೊ ಭುವನ್, ಹಾಗಿದ್ರೆ ನಿಮ್ಮ ರೋಲ್ ಜನ ಎಲ್ಲ ನೋಡಿದ್ದಾರೆ, ಎಲ್ಲ ತರದ ಪ್ರೂಫ್ ಇದೆ. ಓಕೆ, ಈ ರೋಲ್ ಅಲ್ಲಿ ಅಂದ್ರೆ ನಿಮ್ದು ಧಾರಾವಾಹಿ ಈ ರೋಲ್ ಏನಿದೆ ನಿಮ್ದು ಮುಗಿತಾ ಬಂದಿದೆ. ಸೊ ಇನ್ನೇ ನೀವು ಹೊರಡೋ ಸಂದರ್ಭದಲ್ಲಿ ಬೇಕು ಅಂತ ಪ್ರಥಮ್ ಕಾಲ್ ಕರ್ಕೊಂಡು ಬಂದ್ರ ಅಂತ? ಹೌದು ಮಾ, ಅವನು 100% ಅವರಿಗೆ ಸ್ವಲ್ಪ ದೂರ ಇಟ್ಕೊಳ್ಳಿ. 100% ಅವ್ರಿಗೆ ನಾನು ಲಾಸ್ಟ್ ಡೇ, ನೆನ್ನೆ ನನ್ನ ಶೂಟ್ ಲಾಸ್ಟ್ ಡೇ ಅಂತ ಗೊತ್ತಿತ್ತು. ಬೆಳಿಗ್ಗೆ ಅಂತಾನೆ ಐ ಸಾ ಕಂಪ್ಲೀಟ್ ಚೇಂಜ್ ಇನ್ ದಿಸ್ ಪರ್ಸನ್. ಅವ್ರು ಬೇರೆನೇ ಥರ ಬಿಹೇವ್ ಮಾಡ್ತಾ ಇದ್ರು. ನಾವು ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇದ್ದಿಲ್ಲ. ಫಸ್ಟ್ ಶಾರ್ಟಲ್ಲೇ ನೀನು ಕೈ ಬಿಡ್ತೀಯಾ, ನನ್ನನ್ನು ಕೈ ಬಿಡಕ್ಕೆ ಬಿಡಲ್ಲ ಅನ್ನೋಂಥ ಅಸಹ್ಯ ಮಾತುಗಳನ್ನು ಬೆಳಿಗ್ಗೆ 9:30 ಮಾತಾಡೋಂಥ ಮನುಷ್ಯ. ಯಾವತ್ತೂ ಈ ಥರ ಬೆಳಿಗ್ಗೆನೇ ಶುರು ಮಾಡಿದವನಲ್ಲ ಅವನು. ಸೊ ಆಗ ಮಾತಾಡ್ಬಿಟ್ಟ. ಸೊ ಹಿ ಹ್ಯಾಡ್ ಪ್ರೀ ಪ್ಲ್ಯಾನ್ ದಟ್ ಇವನು ಹೆಂಗಾದ್ರೂ ಮಾಡಿ ಇದು ಅಂತ. ಆ್ಯಂಡ್ ಬಿಗ್ ಬಾಸ್ ಅಲ್ಲಿ ಇದ್ದಿದ್ದ ಟ್ಯಾಕ್ಟಿಕ್ಸೇ ಅದು ಒಂದು. ಅವ್ನು ಬಿಗ್ ಬಾಸ್ ಅಲ್ಲಿ ಇದ್ದಿದ್ದ ಟ್ಯಾಕ್ಟಿಕ್ಸೇ ಅವನು ಅದೇನೆ. ಏನು ಅಂತಂದ್ರೆ ಕೆರಳಿಸೋದು, ಪ್ರೊವೋಕ್ ಮಾಡೋದು. ಅವ್ರೇನಾದ್ರು ಇದು ಮಾಡಿದಾಗ ಇವ್ರಿಗೆ ಏನೇನು ಹೇಳಬೇಕು ಅದನ್ನೆಲ್ಲ ಕೆಟ್ಟ ರೀತಿಯಲ್ಲಿ ಕಿರ್ಚಾಡಿ ಮಾಡಿ ಎಲ್ಲ ಹೇಳಿ ಪಬ್ಲಿಸಿಟಿ ಪಡ್ಕೊಬಿಡೋದು ಅಷ್ಟೇ. ಒಂದು ಅದೇ ಟ್ಯಾಕ್ಟಿಕ್ಸ್ನ ಇಲ್ಲಿ ಯೂಸ್ ಮಾಡ್ದ. ಅವನ ಪ್ರಕಾರ ನನ್ನನ್ನು ಕೆರಳಿಸ್ಬಿಟ್ಟು ನಾನು ಅವನಿಗೆ ಏನಾದ್ರು ಮಾಡಿಬಿಟ್ಟು ಅದನ್ನ ಜನರಿಂದ ಸಿಂಪತಿ ತಗೋಬಿಡ್ತೀನಿ ಅಂತ ಟ್ರೈ ಮಾಡಿದ್ದು. ಇವಾಗ ಅವನಿಗೆ ಉಲ್ಟಾ ಆಯಿತು. ಬಿಕಾಸ್ ಅವನಿಗೆ ಗೊತ್ತಿರಲಿಲ್ಲ ಇಷ್ಟೊಂದು ಜನ ಅವನ ಬಗ್ಗೆ ಎಲ್ಲ ರಿವೀಲ್ ಮಾಡೋಕೆ ಕಾಯ್ತಾ ಇದ್ದಾರೆ ಅಂತ. ಅದವನು ನೆನಪೇ ಮಾಡಿರ್ಲಿಲ್ಲ ಅನ್ಸುತ್ತೆ. ಸೊ ಇವಾಗ ಅದು ಅವನಿಗೆ ಉಲ್ಟಾ ಆಗಿದೆ ಅಷ್ಟೇ. ಓಕೆ ಭುವನ್, ದೃಶ್ಯಗಳ ಸಮೇತ ಈಗ ನಮ್ಗೆ ಸಾಕ್ಷಿ ಸಿಕ್ಕಿದೆ ಪ್ರಥಮ್ ಕಚ್ಚಿರೋ ದೃಶ್ಯ. ನೆಕ್ಸ್ಟ್ ಈಗ ನಿಮ್ಮ ರೋಲು ಆ ಧಾರಾವಾಹಿಯಲ್ಲಿ ಮುಗಿತು, ಇನ್ನು ಪ್ರಥಮ್ ಕಂಟಿನ್ಯೂ ಆಗ್ತಾರೆ. ಸೊ ಈ ವಿಚಾರವಾಗಿ ಸೀರಿಯಲ್ ಡೈರೆಕ್ಟರ್ಸ್ ಆಗಿರ್ಬೋದು ಏನ್ ಕ್ರಮ ತಗೊಳ್ಬಹುದು ಅಂತ? ಎಲ್ಲೋ ಒಂದ್ ಕಡೆ ಅದು ರಿಸ್ಕ್ ಅನ್ಸಲ್ವಾ? ಇಲ್ಲಮ್ಮ, ಬೇಸಿಕಲಿ ನನ್ನ ಪ್ರಕಾರ ಇವರು ಎಲ್ಲಿಗೆ ಹೋದರೂ ಕೂಡ ಇವರ ಸುತ್ತಮುತ್ತ 2 ಸೆಕ್ಯೂರಿಟಿ ಗಾರ್ಡ್ಗಳನ್ನು ಅಥವಾ ಯಾರನ್ನು ಇಟ್ಬಿಡೋದು ಒಳ್ಳೆಯದು. ಬಿಕಾಸ್ ಈಸ್ ವೆರಿ ಅನ್ಪ್ರೆಡಿಕ್ಟಬಲ್. ಒಬ್ಬ ಮನುಷ್ಯನ ಪ್ರೈವೇಟ್ ಪಾರ್ಟ್ಸ್ ಹತ್ರ, ತೊಡೆ ಹತ್ರ ಕಚ್ತಾನೆ ಅಂತಂದರೆ ನಾಯಿ ಥರ, ಇವನು ಏನನ್ನು ಮಾಡೋಕ್ಕೂ ಹೇಸೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ನನ್ನ ಪ್ರಕಾರ ದ ಶೋ ಮಸ್ಟ್ ಗೋ ಆನ್. ಒಂದು ಶೋ ಎಫೆಕ್ಟ್ ಆಗಬಾರ್ದು. ಅ ಶೋ ಆರ್ ಅ ಫಿಲ್ಮ್ ಈಸ್ ಬಿಗರ್ ದ್ಯಾನ್ ಅ ಇಂಡಿವಿಜುವಲ್. ಶೋಗೆ ಇಫೆಕ್ಟ್ ಆಗಬಾರ್ದು. ಶೋ ನಡಿಬೇಕು. ಬಿಕಾಸ್ ಸುಮಾರು ಜನ ಆ ಶೋನ ನೋಡಿ ಇಷ್ಟಪಡ್ತಾ ಇರ್ತಾರೆ. ಅಂಥವ್ರಿಗೆ ಬೇಜಾರಾಗ್ಬೋದು. ಶೋ ನಡೀಲಿ, ಬಟ್ ಇಂಥವ್ರನ್ನ ಯಾರು ಸಪೋರ್ಟ್ ಮಾಡಬಾರ್ದು. ಆ್ಯಂಡ್ ಈ ಥರ ಕನ್ನಡಿಗರು
ಹ್ಯಾಮರ್ಸ್ಕೋಬಾರ್ದು ಇಂಥ ಒಬ್ಬ ಫೇಕ್ ಮನುಷ್ಯನ ಕೈಯಲ್ಲಿ ಅಂತ ನನಗನ್ಸುತ್ತೆ. ದಯವಿಟ್ಟು ಸತ್ಯಗಳೇನಿದೆ ದಯವಿಟ್ಟು ತಿಳ್ಕೊಬಿಡಿ. ಆ್ಯಂಡ್ ಸುಮಾರು ಜನ ಇವಾಗ ರೆಕಾರ್ಡಿಂಗ್ಸು ಅದು ಇದು ಲೀಗಲ್ ಪ್ರೂಫ್ಸ್ ಎಲ್ಲ ಕಳಿಸ್ತಾ ಇದ್ದಾರೆ. ಕಳಿಸಿ, ನಿಮಗೇನಾದರೂ ಹೇಳೋಕ್ಕಿದ್ರೆ ಹೇಳಿ. ಆ್ಯಂಡ್ ನನಗಂತೂ ಏನೋ ಪಬ್ಲಿಸಿಟಿಯ ಯಾವ ಅವಶ್ಯಕತೆಯೂ ಇಲ್ಲ, ಯಾವ ಹುಚ್ಚು ನನಗಿಲ್ಲ. ಆ್ಯಂಡ್ ನಾನು ಏನಿದ್ರು ಸ್ಟ್ರೈಟಾಗಿ ಮಾತಾಡ್ತೀನಿ. ನಾನು ಯಾರಿಗೂ ಕೆಟ್ಟದ್ದು ಬಯಸ್ತವನಲ್ಲ. ಬಟ್ ತುಂಬ ಪ್ರೆಷರ್ ಆಯಿತು, ತುಂಬ ಇಮೋಷ್ನಲಿ ನನಗೆ ಹರ್ಟ್ ಆಯಿತು. ಆದ್ದರಿಂದ ನಾನು ಇವತ್ತು ಇವರೆಲ್ಲ ಬಂದಿದ್ದರಿಂದ ನಾನು ಮಾತಾಡಿದ್ದೀನಿ ಹೊರತು ನನಗೆ ಲೈವ್ಗೆ ಬರಬೇಕು ಅಥವಾ ಪಬ್ಲಿಸಿಟಿ ಮಾಡಬೇಕು ಅಂತ ಓಕೆ ಭುವನ್, ವಾಟ್ಸ್ ಯುವರ್ ನೆಕ್ಸ್ಟ್ ಸ್ಟೆಪ್? ನೀವು ಪೊಲೀಸಿನ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ? ಏನು ಕೊಟ್ಟಿದ್ದೀನಿ. ಹೌದು ಕಂಪ್ಲೇಂಟ್ ಕೊಟ್ಟಾಯಿತು. ಅವ್ರ ಇನ್ವೆಸ್ಟಿಗೇಷನ್ ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆ ಏನೇನು ಪ್ರೂಫ್ ಬೇಕೋ ಅದು ಬಂದಿದೆ. ಅವ್ರು ನೋಡ್ಕೋತಾರೆ. ಇನ್ನು ಏನು ನಾನು ಜಾಸ್ತಿ ಮಾತಾಡಲ್ಲ. ಓಕೆ, ಈವನ್ ಪ್ರಥಮ್ ಕೂಡ ಹೇಳ್ತಾ ಇದ್ರು ನಾನು ಕೂಡ ಕಂಪ್ಲೇಂಟ್ ಲಾಂಚ್ ಮಾಡ್ತೀನಿ ಬಿಕಾಸ್ ಅವ್ರು ನನ್ನ ಮೇಲೆ ಕೈ ಮಾಡಿದ್ದಾರೆ ಅಂತ. ಮಾಡಲಿ. ಏನು ಅಂತಂದರೆ, ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಆಗಲೇ ಹೇಳಿದೆ, ದೇವ್ರ ದಯೆಯಿಂದ ಈ ಮನುಷ್ಯನಿಗೆ ಸುಳ್ಳು ಹೇಳೋದಕ್ಕೆ ಅವಕಾಶ ಇಲ್ಲ. ಏನಕ್ಕೆ ಅಂತಂದರೆ ಇದು ನಡೆದಿದ್ದು ಸುಮಾರು ಜನರ ಮುಂದೆ. ಈ ರೀತಿ ನೋವಾಗೋದು ಸಹಜ ಸರ್. ಅಂಡ್ ಅಫ್ಕೋರ್ಸ್ ಅವ್ರು ಕಚ್ಚಿದ ಸಂದರ್ಭದಲ್ಲಿ ಯಾರು ಕೂಡ ಅದನ್ನ ನೋವು ತಡ್ಕೊಳಕ್ ಆಗದಿರೋ ಶಕ್ತಿ. ಅಫ್ಕೋರ್ಸ್ ನೀವು ಅದನ್ನ ಆ ಸಂದರ್ಭದಲ್ಲಿ ಪುಷ್ ಮಾಡಿದೀರಾ ಅಂತ ಅನ್ಸುತ್ತೆ. ಹೌದು, ಪುಷ್ ಮಾಡಿದ್ದೀನಿ. ಓಕೆ, ಆಗ ನೆಕ್ಸ್ಟ್ ರಿಯಾಕ್ಷನ್ ಏನಿತ್ತು ಸರ್ ಪ್ರಥಮ್ದು? ವಾಟ್ ಡಿಡ್ ಹಿ ಸೇ? ಏನ್ ಹೇಳಿದ್ರು? ಅವನು ಯಾವುದೋ ಕಲ್ಲೆಲ್ಲ ತಗೊಂಡು ಕಿರ್ಚಾಡ್ತಾ ಇದ್ದ. ನಂದು ಏನಾಯ್ತು ಅಂತಂದ್ರೆ ಪ್ಯಾಂಟ್ ಹರಿದೋಯ್ತು. ಅವರು ತೊಡೆಯಲ್ಲಿ ಕಚ್ಚಿದ್ರಿಂದ ಪ್ಯಾಂಟ್ ಹರಿದಾಕ್ಬಿಟ್ಟ ಕಚ್ಚಿ. ಸೊ ನನ್ನ ಇನ್ನರ್ವೇರ್ಸ್ ಎಲ್ಲ ಕಾಣಿಸ್ತಾ ಇತ್ತು. ಸೊ ನಾನು ಪ್ಯಾಂಟ್ ಚೇಂಜ್ ಮಾಡಕ್ಕೆ ನಾನು ಹೋಗಿ ಬರೋಷ್ಟರಲ್ಲಿ ಅವನು ಅಲ್ಲಿ ಇರಲಿಲ್ಲ. ಓಕೆ, ಸೊ ಯಾವಾಗ ಹೇಳ್ತಾ ಇದ್ರು ನಾನು ಶೂಟಿಂಗ್ ಮುಗ್ದಿದ ತಕ್ಷಣ ನಾನು ಪ್ಯಾಕಪ್ ಮಾಡ್ತೀನಿ, ನಾನು ಅಲ್ಲಿ 1 ನಿಮಿಷ ಕೂಡ ಇರೋದಿಲ್ಲ ಅಂತ. ಹಂಗ್ ಹೇಳ್ದವ್ರು ಯಾಕೆ ಮೊನ್ನೆ ಹಂಗ ಅಷ್ಟೊತ್ತಿದ್ರು ಅಂತ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ನನಗೆ ಅವ್ರು ಎಷ್ಟೊತ್ತಿರ್ತಿದ್ರು ಅಂತ ನಾನು ನೋಡ್ತಾನಿಲ್ಲ. ಬಿಕಾಸ್ ನನ್ನ ಜೀವನದಲ್ಲಿ ಯಾರಿಗೆ ಪ್ರಾಮುಖ್ಯತೆ ಇಲ್ವೋ ನಾನು ಅವ್ರ ಬಗ್ಗೆ ಕೇರ್ ಮಾಡೋದಕ್ಕೆ ಹೋಗೋದಿಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಲೂ ನನಗೆ ಗೊತ್ತಿರಲ್ಲ. ಇವ್ರು ಎಲ್ಲಿ ಹೋಗ್ತಾರೆ ಬರ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬಟ್ ನಿನ್ನೆ ಅವ್ನು ಶೂಟ್ ಆಗಿ ಕೂಡ ಅವನು ಇದ್ದಿದ್ದು ಮೋಸ್ಟ್ಲಿ ಕಾರಣ ಏನು ಅಂತಂದರೆ ಇವತ್ತು ಏನೋ ಒಂದು ನಾನ್ಸೆನ್ಸ್ ಕ್ರಿಯೇಟ್ ಮಾಡ್ತೀನಿ ಅಂತಲೇ ಇದ್ದಿರ್ಬೋದು. ಬಿಕಾಸ್ ಮೇಕಪ್ ತೆಗ್ದಾಯ್ತಂತೆ, ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ದಾಯ್ತಂತೆ, ಇನ್ನೂ ಕೂಡ ನಾನು ಅಲ್ಲೇ ಇರ್ತೀನಿ ಅಂತ ಅನ್ನೋದು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ಬಿಕಾಸ್ ಆಫ್ ದಿಸ್ ಅವ್ರು ಮಾಡ್ತಿದ್ದಷ್ಟೇ. ಅಲ್ಲಿ ಹೋಗಿ ಪೀಪ್ ಮಾಡಿ ನೋಡ್ತಾ ಇದ್ದಿದ್ದು, ಕೈಯಲ್ಲಿ ಏನೇನು ಅಸಹ್ಯ ಸನ್ನೆಗಳನ್ನ ಮಾಡ್ತಾ ಇದ್ದಿದ್ದು ಅಷ್ಟೇ ಮಾಡ್ತಾ ಇದ್ರು. ಓಕೆ, ಬಿಗ್ ಬಾಸ್ ಮನೆಯಿಂದನೂ ಕೂಡ ಅವ್ರು ನಿಮ್ ಕಾಲು ಎಳೆಯೋ ಪ್ರಯತ್ನವನ್ನ ಮಾಡ್ತಿದ್ರು. ನೀವಷ್ಟೇ ಅಲ್ಲ, ಸಂಜನಾ ಅವ್ರಿಗೂ ಕೂಡ. ಸೊ ಈ ವಾಸ್ ವೇಟಿಂಗ್ ಫಾರ್ ಒನ್ ಆಪರ್ಚುನಿಟಿನ ಈ ರೀತಿ ದೊಡ್ಡ ಮಾಡಕ್ಕೆ, ಸೀನ್ ಕ್ರಿಯೇಟ್ ಮಾಡೋದಕ್ಕೆ ಅಂತ ಏನಾದ್ರು. ಆ ಬಿಗ್ ಬಾಸ್ ಮನೆ ಬಂದ ನಂತರನೂ ಅವ್ರು ಯಾವುದೇ ರೀತಿ ಬದಲಾವಣೆ ಕಂಡ್ಲಿಲ್ವಾ ಅವ್ರ ಇದರಲ್ಲಿ ಬಿಹೇವಿಯರ್ ಅಲ್ಲಿ? ಅಥವಾ ಅವರು ಕೂಡ ಇಂಪ್ರೂವೈಸ್ ಮಾಡ್ಕೊಂಡ್ಲಿಲ್ವಾ ಆ ಬಿಹೇವಿಯರ್ ಅಲ್ಲಿ? ನಾನು ಈ ರೀತಿ ನಾನು ವರ್ತನೆ ಮಾಡಬೇಕು ಒಬ್ಬ ಮೆಚೂರ್ಡ್ ವ್ಯಕ್ತಿಯಾಗಿ ಅಂತ. ಅದು ನಂಗೆ ಗೊತ್ತಿಲ್ಲಮ್ಮ. ಅಲ್ಲಿ ನಾನು ಬಂದಾದ್ಮೇಲೆ ಏನಾಯಿತು ಅಂತ ನನಗೂ ಕರೆಕ್ಟ್ ಗೊತ್ತಿಲ್ಲ. ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಿಕಾಸ್ ನಾನು ಅಲ್ಲಿಂದ ಹೋದ್ಮೇಲೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ಸೊ ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ವಾಟ್ ನೆಕ್ಸ್ಟ್? ಈಗ ಸೊ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಇವನ್ ಈಸ್ ಗಿವನ್ ಕಂಪ್ಲೇಂಟ್. ಮುಂದೆ ಏನಾಗಬಹುದು ಅಂತ, ಇದನ್ನ ಎಲ್ಲಿಗೆ ಬಂದು ಮುಟ್ಟುತ್ತೆ ಅಂತ? See, the major issue he has is, one is jealousy, ಇನ್ನೊಂದು ಇನ್ಸೆಕ್ಯೂರಿಟಿ ಆ್ಯಂಡ್ ಇನ್ಫೀರಿಯಾರಿಟಿ. ಅಲ್ಲ, ಇನ್ಫೀರಿಯಾರಿಟಿ ನನಗೆ ಗೊತ್ತಿಲ್ಲ, ಇನ್ಫೀರಿಯಾರಿಟಿ ಇರ್ಬೋದು, ಬಟ್ ಇನ್ಸೆಕ್ಯೂರಿಟಿ ಇದೆ. ಏನಂತಂದರೆ, ಜನರು ನನ್ನ ಹುಚ್ಚ ಅಂತ ಅನ್ಕೋಬಿಟ್ಟಿದ್ದಾರೆ, ನಾನು ಅದನ್ನು ಒಳ್ಳೆಯವನು ನಾನು ಅಂತ ಪ್ರೂವ್ ಮಾಡಬೇಕು ಅನ್ನೋ ಒಂದಿದೆ. ಜಲಸಿ ಯಾವ ರೇಂಜಿಗಿದೆ ಅಂತಂದರೆ, ಯಾವುದಾದ್ರು ಹುಡುಗಿರು ಬಂದು ನನ್ನ ಜೊತೆ ಮಾತಾಡ್ಬಿಟ್ರೆ, ಅಥವಾ ನಾನು ನಿಮ್ಮ ಫ್ಯಾನು ಅಂತಂದರೆ, ಅಥವಾ ನಾನು ನಿಮ್ಮ ವೆಲ್ವಿಷರ್ ಅಂತಂದರೆ, ಇವನಿಗೆ ತಡ್ಕೊಳಕ್ಕಾಗೋದಿಲ್ಲ. ಬಂದುಬಿಟ್ಟು ಕೆಟ್ಟದಾಗಿ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಮೊನ್ನೆ ನಾವು ಒಂದು ಜಾಗದಲ್ಲಿ ಶೂಟ್ ಮಾಡ್ತಾಯಿದ್ವಿ. ಅಲ್ಲಿ ಒಂದು ಇದರ ಹತ್ರ, ಅದಲ್ಲಿ ಒಂದು ಟೆಂಪಲ್ ಹತ್ರ ಮೇಲೆ ಅಲ್ಲಿ ಒಂದು ಕಪ್ಪಲ್ ಬಂದು ಒಂದು ಶಾರ್ಟಲ್ಲಿ ಇವ್ನು ನನ್ನ ಹತ್ರ ಕೂತ್ಕೊಂಡಿರ್ತಾರೆ, ನಾನು ಡ್ರೈವಿಂಗ್ ಸೀಟಲ್ಲಿ ಕೂತಿರ್ತೀನಿ. ಆ ಹುಡುಗ ಬಂದ್ಬಿಟ್ಟು, ಸರ್ ಫೋಟೋ ಬೇಕು ಅಂತ ಇವ್ರನ್ನ ಕೇಳ್ತಾರೆ. ಬಾರಿ ತಗೊಳ್ಳಿ, ಆದರೆ ಭುವನ್ ಜೊತೆ ನೀವು ತಗೊಳ್ಳೋದಾದರೆ ನಾನು ತಗೊಳ್ಳೋದಿಲ್ಲ ಅಂತ, ನಾನು ನಿಮ್ಗೆ ಫೋಟೋ ಕೊಡೋದಿಲ್ಲ ಅಂತಾರೆ ಅವರು. ಅವ್ರು ಹೇಳ್ತಾರೆ, ಸರ್ ಏನು ಸರ್ ಕೊಡಿ ಸರ್ ಪರವಾಗಿಲ್ಲ ಅಂತ ತಗೋತಾರೆ. ಆಮೇಲೆ ಬಂದು ನನ್ನ ಜೊತೆ ಫೋಟೋ ತಗೋಬಿಟ್ಟ ಅಂತ ತುಂಬ ದೊಡ್ಡದಾಗಿ ಒಂದು ಸೀನ್ ಕ್ರಿಯೇಟ್ ಮಾಡಿಬಿಟ್ರು ಅವನ ಜೊತೆ. ಅದಾಗಿ ಅವ್ರ ಗರ್ಲ್ಫ್ರೆಂಡ್, ಆ ಹುಡುಗನ ಗರ್ಲ್ಫ್ರೆಂಡ್ ಬಂದರು, ಸರ್ ಒಂದು ಫೋಟೋ ಕೊಡಿ ಅಂತ ಅವ್ರ ಹತ್ರ ಕೇಳಿದ್ರು. ಫಸ್ಟು ನೀವು ಅವ್ರ ಜೊತೆ ತಗೊಳ್ಳೋದಾದರೆ ನಾನು ಕೊಡಲ್ಲ ಅಂದರು. ಬೇಡ, ನಿಮ್ಮ ಜೊತೆ ನಾನು ಭುವನ್ ಜೊತೆನೇ ತಗೋತೀನಿ ಅಂತ ಹೇಳ್ಬಿಟ್ಟು ಅವ್ರು ಬಂದು ಫೋಟೋ ತಗೋಬಿಟ್ರು. ಅದಕ್ಕೊಂದು ಆಟ ಆಡಿದ್ರು, ಅಲ್ಲೊಂದು ಸೀನ್ ಕ್ರಿಯೇಟ್ ಮಾಡಿದ್ರು. ಅಯ್ಯೋ,
ಆ ಥರ ಎಲ್ಲ ಹಿ ಹ್ಯಾಸ್ ಅ ಲಾಟ್ ಆಫ್ ಇನ್ಸೆಕ್ಯೂರಿಟಿ. ನನ್ನ ಜನರು ಏನು ಅಂದ್ಕೊಂಡಿರ್ತಾರೋ, ನನ್ನ ಬಗ್ಗೆ ಜನ ಏನು ಅಂದ್ಕೊಂಡಿದ್ದಾರೋ, ನಾನು ಹುಚ್ಚಂತರ ಆಡ್ತಾ ಇರೋ ಜನಕ್ಕೆ ಗೊತ್ತಾಗ್ಬಿಟ್ಟಿದೆಯೋ, ನಾನು ಜನರನ್ನ ಕನ್ನಡಿಗರನ್ನ ಫೇಕ್ ಮಾಡ್ತಿರೋದು ಅಥವಾ ಹ್ಯಾಮಾಸ್ತಿರೋದು ಜನರಿಗೆ ಗೊತ್ತಾಗ್ಬಿಟ್ಟಿದೆಯೋ ಅನ್ನೋ ಒಂದು ಇನ್ಸೆಕ್ಯೂರಿಟಿ ಇದೆ ಆ್ಯಂಡ್ ಆ ಜೆಲಸಿ ಇದೆ ಅವ್ರಿಗೆ. ಆ್ಯಂಡ್ ದೀಸ್ ಆರ್ ಅದ್ರ ಜೊತೆ ಸ್ಯಾಡಿಸ್ಟು. ಒಬ್ಬ ಮನುಷ್ಯ ತುಂಬ ನೋವಲ್ಲಿದ್ದರೆ ಅವ್ರು ತುಂಬ ಖುಷಿ ಪಡ್ತಾರೆ ಅವರು. ಅದು ತುಂಬ ಒಂದು ಕ್ರೂರವಾದ ಒಂದು ಬಿಹೇವಿಯರ್ ಅವ್ರದ್ದು. ಸೊ ಅದು ನನಗೆ ತುಂಬ ಬೇಜಾರಾಗುತ್ತೆ. ಓಕೆ ಸರ್, ಇಷ್ಟು ದಿನ ಏನು ನೀವು ಸಂಜು ಮತ್ತು ನಾನು ಧಾರಾವಾಹಿ ನಟಿಸ್ತಿದ್ರಿ, ಅಲ್ಲಿ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಎಲ್ಲ ಇದ್ರು ಕೂಡ ಅವ್ರು ಯಾರು ಕೂಡ ಇವ್ರಿಗೆ ಬುದ್ಧಿವಾದ ಹೇಳಿಲ್ವಾ, ಇವ್ರ ತಿದ್ದಕ್ಕೆ ಪ್ರಯತ್ನವನ್ನ ಪಡ್ಲಿಲ್ವಾ ಅಂತ? ಓಕೆ, ಅವ್ರ ಲೈನಲ್ಲಿದ್ದರೆ ನಾನು ಮಾತಾಡಲ್ಲ. ಸಾರಿ, ಪ್ರಥಮ್ ಇಸ್ ಆನ್ ಲೈನ್. ಸರಿ, ಹಾಂ, ಓಕೆ ಭುವನ್, ಡೈರೆಕ್ಟರ್ಸ್ ಎಲ್ಲ ಇದ್ರು ಸೆಟ್ಸ್ ಅಲ್ಲಿ, ಅವ್ರು ಯಾವತ್ತು ಪ್ರಥಮ್ ನೀನ್ ಈ ರೀತಿ ಮಾಡಬಾರ್ದು ಅನ್ನೋದನ್ನ ತಿದ್ದೋ ಪ್ರಯತ್ನ ಏನಾದ್ರು ಮಾಡಿದ್ರ? ಏನ್ ಗೊತ್ತಾ, ನಾನು ಆಗ್ಲೇನು ಅದನ್ನೇ ಹೇಳಿದೆ. ಒಬ್ಬ ಮನುಷ್ಯ ಯಾರಾದ್ರೂ ನಿನಗೆ ಒಳ್ಳೆ ವಿಷಯನ ಹೇಳಿದಾಗ ಅರ್ಥ ಮಾಡ್ಕೋತಾರೆ ಅಂತಂದ್ರೆ ಅವ್ರಿಗೆ ನೀವು ಹೇಳ್ಬೋದಮ್ಮ. ಇವ್ರಿಗೆ ಚಾನಲ್ ಕಡೆಯಿಂದ, ಪ್ರೊಡಕ್ಷನ್ ಕಡೆಯಿಂದ, ಡೈರೆಕ್ಷನ್ ಕಡೆಯಿಂದ, ಎಲ್ಲ ಕಡೆಯಿಂದ ಅವ್ರಿಗೆ ಎಲ್ಲ ಕಡೆಯಿಂದನೂ ಅವ್ರಿಗೆ ವಾರ್ನಿಂಗ್ಸ್ ಬಂದಿದೆ, ಎಲ್ಲ ಬಂದಾಯ್ತು. ಆದರೂ ಕೂಡ ಈ ಮನುಷ್ಯ ಇಲ್ಲಿವರೆಗೂ ಒಂದಿಷ್ಟು ಚೇಂಜ್ ಆಗಿಲ್ಲ. ಬಿಗ್ ಬಾಸ್ ಅಲ್ಲಿ ಹೆಂಗಿದ್ದ ಅದಕ್ಕಿಂತ ವರ್ಸ್ಟ್ ಆಗಿದ್ದಾನೆ ಹೊರತು ಇಲ್ಲಿವರೆಗೂ ಒಂಚೂರು ಇಂಪ್ರೂವ್ಮೆಂಟ್ ಅವರಲ್ಲಿ ನಾವು ಕಂಡಿಲ್ಲ, ಯಾರು ಕಂಡಿಲ್ಲ. ಆ್ಯಂಡ್ ಅವ್ರ ಸುತ್ತಮುತ್ತ ಇರೋರಿಗೆ ಸಾಕಾಗ್ಬಿಟ್ಟಿದೆ. ಅವ್ರ ಜನರು ರಿಯಲ್ ಆಗಿ ಅವ್ರು ಏನು ಅಂತ ಗೊತ್ತಿಲ್ಲದವ್ರು ಮಾತ್ರ ಅವರು ಮಾಡೋ ಹುಚ್ಚಾಟಕ್ಕೆ ನಗ್ತಾರೆ ಹೊರತು ಸುತ್ತಮುತ್ತ ಇರೋರು ಯಾರಿಗೂ ಅವ್ರನ್ನ ಕಂಡ್ರೆ ಆಗಲ್ಲ. ಓಕೆ, ಬಿಗ್ ಬಾಸ್ ಫೈನ್ ಸರ್, ಅದೊಂದು ರಿಯಾಲಿಟಿ ಶೋ, ಫೈನ್, ಗುದ್ದಾಟ ಅದೆಲ್ಲ ಓಕೆ. ನಾವು ಈಗ ಒಂದು ಸೀರಿಯಲ್ ನ, ನೀವು ಸಾಕಷ್ಟು ಜನ ನೋಡ್ತಾರ ಸೀರಿಯಲ್ ನ, ಒಂದು ರೀತಿ ಮೆಚೂರ್ಡ್ ವೇ ಆಫ್ ಬಿಹೇವಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಒಬ್ಬ ಪಬ್ಲಿಕ್ ಫಿಗರ್ ಆಗಿ? ಕರೆಕ್ಟ್. ಸಿ, ದಿಸ್ ವಾಟ್ ಐ ಆಮ್ ಸೇಯಿಂಗ್. ನೀವು ಇಫ್ ಯು ಅಬ್ಸರ್ವ್, ಶೋನಲ್ಲಿ ಕೂಡ ಅವರು ಭುವನ್ ಇಂಥವನು, ಭುವನ್ ಕಚಿಡ, ಇಂಥ ನನ್ನ ಮಗ, ಅಂತ ನನ್ನ ಮಗ ಅಂತೆಲ್ಲ ಕೆಟ್ಟದಾಗ ಮಾತಾಡಿದ್ದಾರೆ. ಲೈನ್ಸು ಕೂಡ ಅದು ಚಾನೆಲ್ ಕಡೆಯಿಂದ ಬಂದಿರೋ ಲೈನ್ಸ್ ಅಲ್ಲ, ಅವನೇ ಆ್ಯಡ್ ಮಾಡ್ಕೊಂಡು ಬಂದಿರೋಂಥ ಹೇಳಿರೋಂಥ ಲೈನ್ಸು. ಸೊ ದಿಸ್ ಪರ್ಸನ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಒಬ್ಬ ನಾನು ಕನ್ನಿಂಗ್ ಅಂತ ಹೇಳೋನು, ನಾನೊಬ್ಬ ಕನ್ನಿಂಗ್ ಏನಂತಾರೆ, ನಾನೊಬ್ಬ ಕ್ರೂರಿ ಅಂತ ಹೇಳ್ಕೊಳ್ಳೋನು, ಅಥವಾ ಒಂದು ಹುಡುಗಿಗೆ ಅಥವಾ ಒಂದು ಹೆಣ್ಣಿಗೆ ರೆಸ್ಪೆಕ್ಟ್ ಕೊಡೋದವನು, ಒಬ್ಬ ಹಿರಿಯರಿಗೆ ರೆಸ್ಪೆಕ್ಟ್ ಕೊಡೋದವನು, ಅಥವಾ ಒಬ್ಬ ಮನುಷ್ಯನಿಗೆ ಪಬ್ಲಿಕ್ಕಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿಲ್ಲದವನು, ಅಥವಾ ಒಂದು ಹೆಣ್ಣನ್ನು ಬೇರೆ ಥರ ನೋಡೋನು. ಒಂದು ಶೋ ಗೆದ್ದುಬಿಟ್ಟ ಅನ್ನೋದೇ ಒಂದು ದೊಡ್ಡ ವಿಪರ್ಯಾಸ. ಗೆದ್ದಾದ ಮೇಲೆ ಅಟ್ಲೀಸ್ಟ್ ನಾನು ಗೆದ್ದುಬಿಟ್ಟಿದ್ದೀನಿ, ಇವಾಗ ನಾನು ಆ ಶೋಗೆ ಅಟ್ಲೀಸ್ಟ್ ಒಂದು ರೆಸ್ಪೆಕ್ಟನ್ನು ಮೇಂಟೈನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಬರೋರಿಗೆಲ್ಲ ಕಚ್ಚೋದು, ಅವ್ರ ಜೊತೆ ಹೆಣ್ಮಕ್ಳ ಜೊತೆ ಕೆಟ್ಟದಾಗ ಫೋನಲ್ಲಿ ಮಾತಾಡೋದು, ಅವ್ರು ರೆಕಾರ್ಡ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಮಾಡಿ ಆ ಶೋ ಹೆಸರು ಎಲ್ಲರೂ ಒಂದು ಇದನ್ನೇ ಹಾಳು ಮಾಡಿಬಿಟ್ಟಿದ್ದಾನೆ ಅಂತ ನನಗನ್ಸುತ್ತೆ. ಓಕೆ, ನಾವು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಸರ್, ಆ ಕಚ್ಚಿರೋಂಥ ಗುರುತು ನಿಜಕ್ಕೂ ಇಟ್ಸ್ ಸೋ ಪೇನ್ಫುಲ್. ಡಾಕ್ಟ್ರು ಏನ್ ಹೇಳಿದ್ರು ಸರ್? ಈಗ ರೆಸ್ಟ್ ಏನಾದ್ರು ಅಡ್ವೈಸ್ ಮಾಡಿದಾರಾ? ಮತ್ತೆ ಏನಾದ್ರು ಸಮಸ್ಯೆ ಆಗುತ್ತಾ? ಏನಾದ್ರು ನೀವು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಈಗ ಅದಕ್ಕೆ? ಡಾಕ್ಟರ್ ಏನು ಹೇಳಿದ್ರು ಅಂತಂದರೆ, ಹ್ಯೂಮನ್ ಮನುಷ್ಯ ಕಚ್ಚೋದು ನಾಯಿ ಕಚ್ಚೋದಕ್ಕಿಂತ ತುಂಬ ಡೇಂಜರಸ್ಸು. ನಮ್ಮ ಬಾಯಿಯಲ್ಲಿ ತುಂಬ ಬ್ಯಾಕ್ಟೀರಿಯಾಸ್ ಇರುತ್ತೆ. ಇಟ್ ಸೀಮ್ಸ್ ಮುಂಚೆ ಎಲ್ಲ ಈ ಕಚ್ಚಿ ಗ್ಯಾಂಗ್ರೀನ್ ಆಗಿರೋ ಕೇಸಸ್ಗಳು ಆಗಿದೆ ಮುಂಚೆ. ಸೊ ದಯವಿಟ್ಟು ತುಂಬ ಕೇರ್ಫುಲ್ ಆಗಿರಿ, ಇದನ್ನು ಲೈಟಾಗಿ ತಗೋಬೇಡಿ. ಇದು ಮಸಲ್ ಡ್ಯಾಮೇಜ್ ಆಗಿದೆ, ಬ್ಲಡ್ ಒಳಗಡೆ ಇವರು ಕಚ್ಚಿರೋದು ಇದಾಗಿದೆ. ಡೀಪ್ ಕಟ್ಟಿದ್ದು 4 ಟೀತ್ ಮೇಲ್ಗಡೆನೋ ಇದಾಗಿ ಡೆಪ್ತ್ ಹೋಗಿದೆ. ಸೊ ಅದರಿಂದ ನಾವು ಕ್ಲೀನ್ ಮಾಡಿ ಮೈಕ್ರೋ ಸೂಚರ್ಸ್ ಹಾಕಬೇಕು, ಡ್ರೈ ಆಗಲಿ. ಅದಾದಮೇಲೆ ಮೈಕ್ರೋ ಸೂಚರ್ಸ್ ಏನೋ ಹಾಕ್ತೀವಿ. ಆ್ಯಂಡ್ 6 ಇಂಜೆಕ್ಷನ್ಸ್ ತಗೋಬೇಕು. 2 ಇಂಜೆಕ್ಷನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಯು ಹ್ಯಾವ್ ಟು ಬಿ ಆನ್ ಹೈ ಆ್ಯಂಟಿಬಯೋಟಿಕ್ಸ್. ಅದು ಹೀಲ್ ಆಗೋ ತನಕ ನಡಿಬೇಡಿ, ಆ ಮಸಲ್ ಮೂವ್ಮೆಂಟ್ ಕೊಡಬೇಡಿ. ಬಿಕಾಸ್ ತೊಡೆಯಲ್ಲಿರೋದ್ರಿಂದ ನೀವು ಕಾಲಿಟ್ಟರೆ ಮಸಲ್ ಮೂವ್ಮೆಂಟ್ ಆಗುತ್ತೆ, ಮೂವ್ಮೆಂಟ್ ಮಾಡಬೇಡಿ, ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ನನಗೆ ನೋಡಿದರೆ ಶೂಟ್ ಇದೆ, ಡೇಟ್ಸ್ ಕೊಟ್ಬಿಟ್ಟಿದ್ದೀನಿ ಫಿಲ್ಮ್ಸ್ಗೆ. ಸೊ ಐ ಮೀನ್ ಲಾಟ್ ಆಫ್ ಪೇನ್. ಇವತ್ತು ಅದು ಬೇರೆ, ನಾನು ಹಾಸ್ಪಿಟಲ್ ಪೊಲೀಸ್ ಸ್ಟೇಷನ್ ಹೋಗಿ ಬರೋಷ್ಟರಲ್ಲಿ ಎಲ್ಲ ಕ್ಯಾಮ್ರಾಗಳು ಮನೆಗೆ ಬಂದುಬಿಟ್ಟಿದ್ದು. ಸೊ ಐ ಕುಡಂಟ್ ಈವನ್ ಟೇಕ್ ರೆಸ್ಟ್. ಸೊ ಐ ಹ್ಯಾಡ್ ಟು ಸ್ಪೀಕ್. ನನಗೆ ಆ್ಯಕ್ಚುಲಿ ಈ ಪಬ್ಲಿಸಿಟಿ ಇದೆಲ್ಲ ನನಗೆ ಇಷ್ಟ ಇಲ್ಲ. ಬಟ್ ನಮ್ಗೆ ಗೊತ್ತು ಬಿಕಾಸ್ ಸಿ, ಒಬ್ಬ ನಟ ಆಗಿರ್ಲಿ, ಯಾವ್ದೇ ಒಂದು ಧಾರಾವಾಹಿ ಆಗ್ಲಿ, ಅಥವಾ ಒಂದು ಸಿನಿಮಾ ಆಗ್ಲಿ, ಅಥವಾ ಒಂದು ನೀವು ಯಾವ್ದೋ ಒಂದು ರಿಯಾಲಿಟಿ ಶೋ ಅಂದ್ರೆ ಜನ ನಿಮ್ಮಿಂದ ತಗೋಬೇಕು, ಯಾವ್ದಾದ್ರು ಒಂದು ಒಳ್ಳೆ ಸಂದೇಶವನ್ನ ಕೊಡ್ಬೇಕು. ಸೊ ದಟ್ ಪೀಪಲ್ ವಾವ್ ಅಂತ ಅನ್ಸ್ಬೇಕು. ಬಟ್
ಪ್ರಥಮ್ ಅವರ ವರ್ತನೆ ಒಳ್ಳೆ ವರ್ತನೆನ ಜನ ತಗೊಳ್ತಾರೆ, ಆದ್ರೆ ಕೆಟ್ಟ ವರ್ತನೆ ತಗೊಳ್ತಾರೆ ಅಂತ ಹೇಳಕ್ ಆಗಲ್ಲ. ಬಿಕಾಸ್ ಇದಕ್ಕೆ ಪಬ್ಲಿಕ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಕೂಡ ನಾವು ಹೇಳಲಿಕ್ಕೆ ಆಗಲ್ಲ. ಸೊ ಈಗ ಪ್ರಥಮ್ ಇಟ್ಸ್ ಹೈ ಟೈಮ್, ಈಗ ಅವರು ಇಂಪ್ರೂವ್ ಮಾಡ್ಕೊಳ್ಳೇಬೇಕು, ಅಂದ್ರೆ ಕೆಲವೊಂದು ವರ್ತನೆಗಳನ್ನ ಅವರು ಬದಲಾಯಿಸ್ಕೊಳ್ಳೇಬೇಕು ಅಂತ ಅನ್ಸುತ್ತೆ ಅಲ್ವಾ ಭುವನ್? ತುಂಬ ನನಗೆ ನೋವಾಗಿರೋದ್ರಿಂದ ಮಾತ್ರ ನಾನು ಕಂಪ್ಲೇಂಟ್ ಕೊಟ್ಟೆ ಹೊರತು ಬೇರೆ ಯಾವುದೂ ಕಾರಣಕ್ಕಿಲ್ಲ. ಬಟ್ ಐ ಹೋಪ್ ಹಿ ಚೇಂಜಸ್. ನಾನು ಕಳೆದ ಸಲ ಮಾತಾಡಿದಾಗಲೂ ಕೂಡ ಇದನ್ನೇ ಹೇಳಿದೆ, ಐ ಹೋಪ್ ಹಿ ಚೇಂಜಸ್ ಫಾರ್ ದ ಗುಡ್. ಲೆಟ್ ಹಿಮ್ ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ವಿಮೆನ್. ಒಂದು ಹೆಣ್ಣು ಅನ್ನೋದು ಒಂದು ಪದಾರ್ಥ ಅಲ್ಲ, ಅವರು ಒಂದು ಜೀವ, ಅವ್ರಿಗಾಗಿರೋದೇ ಒಂದು ರೆಸ್ಪೆಕ್ಟ್ ಇರುತ್ತೆ. ದಯವಿಟ್ಟು ರೆಸ್ಪೆಕ್ಟ್ ಮಾಡೋಕೆ ಕಲೀರಿ. ಆ್ಯಂಡ್ ನೀವು ಮಾಡಿದ್ದನ್ನೆಲ್ಲ ಜನ ಸಹಿಸ್ಕೋತಾರೆ ಅಂತ ದಯವಿಟ್ಟು ಯೋಚನೆ ಮಾಡಬೇಡಿ. ಸುಮಾರು ಮಹಿಳಾ ಸಂಘಗಳವರೆಲ್ಲ ನಮ್ಗೆ ಫೋನ್ ಮಾಡಿದರು. ಹೆಣ್ಮಕ್ಳು ಮಹಿಳಾ ಸಂಘಗಳಿಗೆ ಫೋನ್ ಮಾಡಿ ಮಾತಾಡಿದ್ದಾರೆ, ನಿಮ್ಮ ರೆಕಾರ್ಡಿಂಗ್ಸ್ಗಳನ್ನೆಲ್ಲ ಅಲ್ಲಿ ಕೊಟ್ಟಿದ್ದಾರೆ, ನನಗೂ ಕೂಡ ಕಳಿಸಿದ್ದಾರೆ. ಅದರೆಲ್ಲ ದಯವಿಟ್ಟು ಮಾತಾಡಬೇಡಿ. ಮಾತಾಡಿದ್ರೆ ನೀವು ದೇವೇಗೌಡರು ಸಿದ್ದರಾಮಯ್ಯ ಅಂತೀರಾ. ಡೈಲಿ ನಾನು ಕೇಳಿದ 4 ರೆಕಾರ್ಡಿಂಗಲ್ಲೂ ನಾನು ಇವತ್ತು ದೇವೇಗೌಡರ ಮನೆಗೆ ಊಟಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ದೀರಾ. ನೀವು ಡೈಲಿ ಅಲ್ಲಿ ಊಟ ಮಾಡ್ತೀರಾ ಅಂತ ಅನ್ಕೋತೀರಿ. ಬಟ್ ಅಲ್ಲಿ ಊಟ ಮಾಡಿ ಪರವಾಗಿಲ್ಲ, ಬಟ್ ಎಲ್ರಿಗೂ ಹಿರಿಯರಿಗೂ ಅವ್ರ ಥರನೇ ದೇವೇಗೌಡರು ಇರಲಿ ಅಥವಾ ಅಂಥ ದೊಡ್ಡವ್ರ ಥರನೇ ನಾವೆಲ್ಲ ಇಲ್ಲಿ ಹಿರಿಯರು ಇರ್ತಾರೆ, ಅವ್ರಿಗೂ ರೆಸ್ಪೆಕ್ಟ್ ಕೊಡಿ, ಹೆಣ್ಮಕ್ಳಿಗೂ ರೆಸ್ಪೆಕ್ಟ್ ಕೊಡಿ. ಆ್ಯಂಡ್ ಸುಳ್ಳು ಹೇಳೋದನ್ನು ನಿಲ್ಲಿಸಿ, ಆ್ಯಂಡ್ ಜನರನ್ನ ಹ್ಯಾಮರ್ಸೋದು ನಿಲ್ಲಿಸಿ. ದಯವಿಟ್ಟು ಸತ್ಯ ಏನಿದೆ ಅದನ್ನು ಮಾತಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ಸ್. ಓಕೆ, ಪ್ರಥಮ್ ಅವರ ಈ ವರ್ತನೆ ಎಲ್ಲೋ ಒಂದ್ ಕಡೆ ಸಂಜನಾ ಅವ್ರನ್ನು ಕೂಡ ಡಿಸ್ಟರ್ಬ್ ಮಾಡಿದೆ. ಯಾವ್ದೇ ಒಂದು ಹೆಣ್ಣಾಗ್ಲಿ ಸರ್, ಆ ಜಾಗದಲ್ಲಿ ಯಾರೇ ಇದ್ರೂ ಕೂಡ ಡಿಸ್ಟರ್ಬ್ ಆಗಿ ಆಗ್ತಾರಲ್ವಾ? ಹೌದು ಹೌದು, ಖಂಡಿತ. ಆ್ಯಂಡ್ ನಾನು ಇದನ್ನೆಲ್ಲ ಮಾಡಿ 2 ಸಲ ಎಸ್ಕೇಪ್ ಆಗಿದ್ದೀನಿ ಅಂತ ಅವ್ರು ಅನ್ಕೊಬಿಟ್ಟಿದ್ದಾರೆ. 3ನೇ ಸಲನೂ ಈ ಥರ ಸುಳ್ಳು ಹೇಳಿ ಎಸ್ಕೇಪ್ ಆಗ್ತೀನಿ, ಜನರನ್ನ ಹೆದರಿಸ್ಬಿಟ್ಟು ಎಸ್ಕೇಪ್ ಆಗ್ತೀನಿ ಅಂತ ಅವ್ರು ಅನ್ಕೊಂಡಿದ್ದಾರೆ ಅನ್ಕೋತೀನಿ. ನಾನು ಇದನ್ನೆಲ್ಲ ಪೊಲೀಸ್ಗೂ ತಿಳಿಸಿದ್ದೀನಿ. ಇದ್ರ ಮುಂದೆ ಕೂಡ ಅವರು ಜನರನ್ನ ಹ್ಯಾಮರ್ಸಿ ಅಥವಾ ಜನರನ್ನ ಬೆದರಿಸಿ ರಾಂಗ್ ಎವಿಡೆನ್ಸ್ಗಳನ್ನು ಹೇಳಿದ್ರೆ ನನಗೇನು ಆಗೋದಿಲ್ಲ. ಬಿಕಾಸ್ ನನ್ನ ಇಂಟೆನ್ಷನ್ ಅವರು ಅವ್ರಿಗೇನಾದರೂ ಪ್ರಾಬ್ಲಮ್ ಆಗಲಿ ಅಂತಲ್ಲ, ನನ್ನ ಇಂಟೆನ್ಷನ್ ಅವ್ರು ಇನ್ನು ಮುಂದೆ ಯಾರಿಗೂ ಕೂಡ ಈ ಥರ ಮಾಡಬಾರ್ದು ಅಂತ ಅಷ್ಟೇ, ಬೇರೆ ಏನೂ ಇಲ್ಲ. ನನ್ನ ದಟ್ಸ್ ಇಟ್. ಓಕೆ ಸರ್, ನಾನೇನಂತ ಹೇಳ್ತಾ ದಿವ್ಯಾ, ಥ್ಯಾಂಕ್ಸ್ ದಿವ್ಯಾ. ನಾನು last question. I don't want to disturb you. I want you to take rest. But last question, Bhuvan, ಈಗ ಏನಂದ್ರೆ ಈಗ not disturb Divya, I'm very tired ma. ನನಗೆ last question Bhuvan, hurting so bad. I can really understand. Last question Bhuvan, ಈಗ ನಾನು ಹೇಳ್ದಂಗೆ ಸಾಮಾನ್ಯವಾಗಿ ಒಂದು ಹೆಣ್ಣು ಬಗ್ಗೆ ಹತ್ರ ಮಾತಾಡುವಾಗ ಸಹಜವಾಗಿ ಅವರು ಕೂಡ ಡಿಸ್ಟರ್ಬ್ ಆಗ್ತಾರೆ. ಸಂಜನಾ ಕೂಡ ಡಿಸ್ಟರ್ಬ್ ಆಗಿದ್ದಾರೆ ಈ ವಿಚಾರವಾಗಿ. ಸಂಜನನ್ ಜೊತೆ ಮಾತಾಡಿಲ್ವಾ ನೀವು? ದಯವಿಟ್ಟು ಅವ್ರ ಜೊತೆ ಮಾತಾಡಿ. ಬಿಕಾಸ್ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಏನಾಯ್ತು ಎಲ್ಲದನ್ನು ನೋಡಿದ್ದಾರೆ. ಅಫ್ಕೋರ್ಸ್ ಹರ್ಟ್ ಆಗುತ್ತೆ ದಿವ್ಯಾ. ಯಾರಾದ್ರೂ ಬಂದ್ಬಿಟ್ಟು ನೀನ್ ಕೈ ಬಿಟ್ಟೆ ನಾನು ಕೈ ಬಿಡ್ತೀನಿ ಅಂತಂದ್ರೆ ಒಂದು ಹೆಣ್ಣಿಗೆ ಹೇಗೆ ಆಗ್ಬೋದು ಅನ್ನೋದನ್ನ ನೀವು ದಯವಿಟ್ಟು ಯೋಚನೆ ಮಾಡಿ. ಬಿಕಾಸ್ ನಾನು ಆಗ್ಲೇ ಒಂದು ಚಾನಲ್ಗೂ ಅದೇ ಹೇಳಿದೆ, ನನಗೆ ಇಲ್ಲಿವರೆಗೂ ಗರ್ಲ್ ಫ್ರೆಂಡ್ಸ್ ಇರಲಿಲ್ಲ ಅಂತ ನಾನು ಹೇಳಿಲ್ಲ, ನಾನು ಸಾಚಾತನೂ ನಾನು ಹೇಳ್ತಾ ಇಲ್ಲ, ನಾನು ಇಲ್ಲಿವರೆಗೂ ಯಾವ ಹೆಣ್ಣು ಜೊತೆ ಸುತ್ತಾಡಿಲ್ಲ ಅಂತಲೂ ನಾನು ಹೇಳ್ತಾ ಇಲ್ಲ. ಐ ಹ್ಯಾವ್ ಹ್ಯಾಡ್ ಅ ಲಾಟ್ ಆಫ್ ಫೀಮೇಲ್ ಫ್ರೆಂಡ್ಸ್. ನಾನು ಈ ಫ್ಯಾಷನಿಂದ ಹಿಡಿದು ಫಿಲ್ಮ್ ಇಂಡಸ್ಟ್ರಿಯಿಂದ ಹಿಡಿದು ಈ ಶೋಸ್ ಏನು ಮಾಡಿದ್ದೀನಿ, ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ವಿಮೆನ್, ಐ ಹ್ಯಾವ್ ಮೆಟ್ ಅ ಲಾಟ್ ಆಫ್ ವಿಮೆನ್. ನಂಗೆ ತುಂಬ ಫ್ರೆಂಡ್ಸ್ ಇದ್ದಾರೆ. ಬಟ್ that does not mean that I can insult a woman in front of everybody. ಎಲ್ಲರ ಮುಂದೆ ನಾನು ಅವ್ರನ್ನ ಅಪಹಾಸ್ಯ ಮಾಡೋದಿರಲಿ ಅಥವಾ ಅವ್ರನ್ನ ಇನ್ಸಲ್ಟ್ ಮಾಡೋದಿರಲಿ ನಾನು ಮಾಡೋ ಯಾವ ಇದೂ ಇಲ್ಲ, ಏನೋ ಅಧಿಕಾರನೂ ಇಲ್ಲ. ಇಟ್ಸ್ ವೆರಿ ರಾಂಗ್. ಸೊ ನಾನು ಹೇಳ್ತಿರೋದಿಷ್ಟೇ, ಹಿರಿಯರು ಹೆಣ್ಮಕ್ಳನ್ನ ನೀವು ದಯವಿಟ್ಟು ರೆಸ್ಪೆಕ್ಟ್ ಮಾಡೋದಕ್ಕೆ ಕಲೀರಿ. ಆ್ಯಂಡ್ ಜನರು ನೀವು ಹೇಳಿದ ಮಾತನ್ನ ಕೇಳ್ಕೊಂಡು ಯಾವಾಗಲೂ ಹ್ಯಾಮರ್ಸ್ಕೋತಾರೆ ಅಂತ ದಯವಿಟ್ಟು ತಿಳ್ಕೊಬೇಡಿ. ನೀವು ಒಂದ್ಸಲ ಸುಸೈಡ್ ಮಾಡಿ ಆ್ಯಕ್ಟಿಂಗ್ ಮಾಡಿ ಅದೇನೋ ಚಡ್ಡಿ ಬಿಚ್ಚಿ ಹಾಸ್ಪಿಟ್ಲೆಲ್ಲ ಓಡಾಡಿದ್ರಿ ಪಬ್ಲಿಸಿಟಿಗೆ, ಸೆಕೆಂಡ್ ಟೈಮ್ ನೀವು ಮಾಡಿದ್ದನ್ನು ಒಪ್ಕೋತಾರೆ ಅಂತ ದಯವಿಟ್ಟು ನೀವು ಯೋಚನೆ ಮಾಡಬೇಡಿ ಪ್ರಥಮ್. ಆ್ಯಂಡ್ ಏನ್ ಸತ್ಯ ಇದೆ ಒಪ್ಕೊಂಡು ಅದನ್ನು ಕ್ಲಿಯರ್ ಮಾಡ್ಕೊಬಿಡಿ ಅಷ್ಟೇ. ಆಸ್ ಸಿಂಪಲ್. ಓಕೆ ಭುವನ್, ಆದಷ್ಟು ಬೇಗ ನಿಮ್ಗೆ ಗುಣವಾಗ್ಲಿ, ರೆಸ್ಟ್ ಮಾಡಿ, ಟೇಕ್ ರೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಈ ನೋವ್ನಲ್ಲೂ ಕೂಡ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರ. ಟೇಕ್ ರೆಸ್ಟ್ ಅಂಡ್ ಬೇಗ ಗುಣವಾಗ್ಲಿ, ಮತ್ತೆ ಕೀಪ್ ರಾಕಿಂಗ್. ಯಾವಾಗ್ಲೂ ನೀವು ಇದೇ ತರ ವಾಪಸ್ ಬನ್ನಿ ಅಂತ ನಾವು ಕೂಡ ಆಶಿಸ್ತೀವಿ. ಆದಷ್ಟು ಬೇಗ ಗುಣವಾಗ್ಲಿ. ಎಸ್, ಸಂಜು ಮತ್ತು ನಾನು ಧಾರಾವಾಹಿಲಿ ಏನು ಪ್ರಥಮ್ ಹಾಗೂ ಭುವನ್ ನಡುವೆ ಗಲಾಟೆ ದೃಶ್ಯ ಕೂಡ ನಮ್ಗೆ ಸಿಕ್ಕಿದೆ. ಭುವನ್ಗೆ ಪ್ರಥಮ್ ಕಚ್ಚಿರೋದು ವಿಡಿಯೋ ಕೂಡ ಸಾಕ್ಷಿ ಸಮೇತ ಲಭ್ಯವಾಗಿದೆ. ಇನ್ನು ಈ ವಿಚಾರವಾಗಿ ಭುವನ್ ಕೂಡ ಪಬ್ಲಿಕ್ ಟಿವಿಗೆ ಸ್ಪಷ್ಟನೆ ನೀಡಿದ್ದಾರೆ. ನಾಳೆ ವಿಡಿಯೋನ ಬಿಡುಗಡೆಯನ್ನ ಮಾಡ್ತೀನಿ, ಸೆಟ್ಸ್ ಅಲ್ಲಿ ಏನಾಯ್ತು, ಪ್ರಥಮ್ ಬಿಹೇವಿಯರ್ ಯಾವ ರೀತಿ ಇತ್ತು ಅಂತ. ಯಾಕಂದ್ರೆ ಪ್ರಥಮ್ ಹೇಳೋದೆಲ್ಲ ಬರೀ ಸುಳ್ಳು, ಆ ವಿಚಾರವಾಗಿ ನಾನು ಪ್ರೂಫ್ ಸಮೇತ ವಿಡಿಯೋ ನಾನು ನೀಡ್ತೀನಿ ಅಂತ ಹೇಳಿದ್ದಾರೆ. ಗಲಾಟೆ ವೇಳೆ ಸೆಟ್ ನಲ್ಲಿ ನಡೆದಂತ ಘಟನೆಗಳು ಎಲ್ಲವೂ ಕೂಡ ನೀಡ್ತೀನಿ, ವಿಡಿಯೋ ಕೈ ಸೇರಿದ ಬಳಿಕ ಮಾಧ್ಯಮಗಳಿಗೆ ಬಿಡುಗಡೆ ಮಾಡುತ್ತೇನೆ ಅಂತ ಏನೋ ಭುವನ್ ಪಬ್ಲಿಕ್ ಟಿವಿಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ.
ಪ್ರಥಮ ಗಲಾಟೆ ವಿಚಾರವಾಗಿ ಏನು ಪ್ರಥಮ ಒಂದು ಹೇಳಿದ್ರನ್ನ ಅಲ್ಲಿ ನಾಯಿ ಕಚ್ಚಿತು ಅಂತದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ಆದ್ರೆ ಈ ವಿಚಾರವಾಗಿ ನಾನು ವಿಡಿಯೋ ಸಮೇತ ಸಾಕ್ಷಿನ ನೀಡ್ತೀನಿ, ಅದನ್ನ ನಾನು ನಾಳೆ ಬಿಡುಗಡೆ ಮಾಡ್ತೀನಿ, ನಂತರ ಮಾಧ್ಯಮಗಳು ಕೂಡ ಬಿಡುಗಡೆ ಮಾಡುತ್ತೇನೆ ಅಂತ ಕೂಡ ಭುವನ್ ಸ್ಪಷ್ಟನೆ ನೀಡಿದ್ದಾರೆ. ಒಟ್ಟಾರೆ ಇಲ್ಲಿ ಯಾರು ಸುಳ್ಳು ಹೇಳಿದ್ದು ಯಾರು ಸತ್ಯ ಹೇಳಿರೋದು ಅನ್ನೋದ್ರ ಬಗ್ಗೆ ವಿಡಿಯೋಲೇ ಗೊತ್ತಾಗುತ್ತೆ ಅಂತ ಭುವನ್ ಪಬ್ಲಿಕ್ ಟಿವಿಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಒಂದ್ ಕಡೆ ಏನು ಪ್ರಥಮ್ ಹೇಳ್ತಾ ಇದ್ರು ಅಲ್ಲಿ ನಾಯಿ ಕಚ್ಚಿತು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಈ ವಿಚಾರವಾಗಿ ಭುವನ್ ಕೂಡ ಹೇಳಿದ್ದಾರೆ, ನಾನು ವಿಡಿಯೋ ಸಮೇತ ಮಾಧ್ಯಮಗಳಿಗೆ ನೀಡುತ್ತೇನೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಭುವನ್ ಫೇಸ್ಬುಕ್ ಅಲ್ಲಿ ಕೂಡ ಬರ್ಕೊಂಡಿದ್ದಾರೆ, ಏನಪ್ಪಾ ನಿನ್ನ ಪ್ರಾಬ್ಲಮ್, ಒಳ್ಳೆ ಬುದ್ಧಿ ಕಲಿಯಪ್ಪ ಅಂತ ಕೂಡ ಏನು ಪ್ರಥಮ್ ಅವರು ಹೇಳ್ತಾ ಇದ್ರು. ಈ ವಿಚಾರವಾಗಿ ಏನು ಪ್ರಥಮ್ ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ದಾರಂತೆ, ಏನು ಈ ರೀತಿ ನಮ್ಮ ಹತ್ರ ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ರು, ಭುವನ್ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಎಲ್ಲ ಹೇಳಿದ್ರು. ಬಟ್ ಆ ವಿಚಾರವಾಗಿ ಇವತ್ತು ಪ್ರಥಮ್ ಫೇಸ್ಬುಕ್ ಅಲ್ಲಿ ಕೂಡ ಬರ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಭುವನ್ ಕೂಡ ಫೇಸ್ಬುಕ್ ನಲ್ಲಿ ಬರ್ಕೊಂಡಿದ್ದಾರೆ. ಒಟ್ಟಾರೆ ಇವರು ವಾರ್ ಇಲ್ಲಿಗೆ ಮುಗಿಯೋ ಲಕ್ಷಣ ಕಾಣ್ತಿಲ್ಲ ಅಂತ ಅನ್ಸುತ್ತೆ. ಸೊ ಒಟ್ಟಾರೆ ನಾಳೆ ಭುವನ್ ವಿಡಿಯೋ ಸಮೇತ ಅಲ್ಲಿ ಏನ್ ಘಟನೆ ನಡೀತು, ಪ್ರಥಮ್ ಹಾಗೂ ಭುವನ್ ಫೈಟ್ ಏನಾಯ್ತು, ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಯಾರು ಸತ್ಯ ಹೇಳ್ತಾ ಇದ್ದಾರೆ ಅನ್ನೋದು ವಿಡಿಯೋ ಸಮೇತ ನಾನು ಸಾಕ್ಷಿ ಸಮೇತ ಮಾಧ್ಯಮಗಳಿಗೆ ಕೊಡ್ತೇನೆ ಅಂತ ಏನು ಭುವನ್ ಹೇಳಿದ್ದಾರೆ. ಒಟ್ಟಾರೆ ನೋಡೋಣ ನಾಳೆ ಆ ವಿಡಿಯೋದಲ್ಲಿ ಏನಿದೆ, ಎಕ್ಸಾಕ್ಟ್ ಆಗಿ ಏನ್ ನಡೀತು ಅಂತ. ಯಾಕಂದ್ರೆ ಈ ಹಿಂದೆ ನಮ್ಮ ಪ್ರಥಮ ಪಬ್ಲಿಕ್ ಟಿವಿಗೆ ಸ್ಪಷ್ಟನೆಯನ್ನ ನೀಡಿದ್ರು, ಭುವನ್ ನನ್ನ ಮೇಲೆ ಹಲ್ಲೆ ಮಾಡೋಕೆ ಬಂದ, ಹಾಗಾಗಿ ನಾನು ಅವನ ಮೇಲೂ ಕೂಡ ನಾನು ಹಲ್ಲೆ ಮಾಡಿದೆ, ನಾನು ಯಾವುದೇ ರೀತಿ ಕಚ್ಚಿಲ್ಲ ಅಂತ ಹೇಳಿದ್ರು. ಬಟ್ ಇವತ್ತು ದೃಶ್ಯ ನಾವು ನೋಡಿದಾಗ ಇವನ್ ಡಾಕ್ಟರ್ ಕೂಡ ಅದಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದಾರೆ, ಇದು ನಾಯಿ ಕಚ್ಚಿರೋದಲ್ಲ, ಒಬ್ಬ ಮನುಷ್ಯ ಕಚ್ಚಿರೋದು ಅಂಡ್ ಇಟ್ಸ್ ವೆರಿ ಡೇಂಜರಸ್ ಅಂತ ಕೂಡ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ಇವತ್ತು ಏನು ಭುವನ್ ಪಬ್ಲಿಕ್ ಟಿವಿಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾಳೆ ವಿಡಿಯೋ ಸಮೇತ ಮಾಧ್ಯಮಗಳಿಗೆ ಪ್ರಕಟಣೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಲೆಟ್ಸ್ ಸಿ ಏನಾಗುತ್ತೆ ಅಂತ ಮುಂದೆ.